So good evening, namaste. Welcome to the class. So ನನ್ನ ಹೆಸರು ನಿಂಗಪ್ಪ ಮಸ್ಲಿ. So ಕ್ರ್ಯಾಕ್ ಕರ್ನಾಟಕ PSC ವಿತ್ ಇಂಡಿಯಾಸ್ ಲಾರ್ಜೆಸ್ಟ್ ಲರ್ನಿಂಗ್ ಪ್ಲಾಟ್ಫಾರ್ಮ್. ಸೊ ಬೆಸ್ಟ್ ಎಜುಕೇಟರ್ಸ್ ಇದ್ದಾರೆ, ಸೊ ತಾವು ನೋಡ್ಕೋಬಹುದು. ರೈಟ್. ಸೊ ನ್ಯೂ ಗೋಲ್ ಕರ್ನಾಟಕ ಸೊ ಟೀಚಿಂಗ್ ಎಕ್ಸಾಮ್ಸ್ಗೆ ಸೊ KTET ಆಗಿರ್ಬೋದು, GPSTR, CTET ಕೂಡ ಸೊ ಕೋರ್ಸ್ಗಳು ಕೂಡ ಇರುತ್ತೆ. ಸೊ ಸ್ಪರ್ಧಾ ಅನಾವರಣ ಅಂತ ಇದೆ ನೋಡಿ, ಪ್ರಶ್ನೋತ್ತರ ಸರಣಿಗಳು PSI, PC, SDA ಗ್ರೂಪ್ಸಿಗೆ. ರೈಟ್. ಸೊ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಇರುತ್ತೆ, ತಾವು ನೋಡ್ಕೋಬಹುದು. PC ಮತ್ತು PSIಗೆ ಫ್ರೀ ಮಾರ್ಕ್ ಟೆಸ್ಟ್ ಚಾಂಪಿಯನ್ಶಿಪ್ ಪ್ರತಿ ಸಂಡೇ ಇರುತ್ತೆ. ಹಾಗೆ ಬ್ಯಾಚ್ ಕೋರ್ಸ್ಗಳು ಕೂಡ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸೊ ಪಂಚಾಯತ್ ಬ್ಯಾಚ್ ಕೋರ್ಸ್ PDO ಮತ್ತು GPS-ಗಾಗಿ 12ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ರೈಟ್. ರೈಸ್ ಯುವರ್ ಹ್ಯಾಂಡ್ ಆಪ್ಷನ್ಸ್ ಇದೆ. ಸೊ ಪ್ಲಸ್ ಕ್ಲಾಸು ಫ್ರೀ ಕ್ಲಾಸಲ್ಲಿ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಅನ್ನು ತಾವು ತೆಗೆದುಕೊಳ್ಬಹುದು. ಪ್ಲಸ್ ಬೆನಿಫಿಟ್ಸ್ ನೋಡಿ, ಸೊ ಫೇವರೇಟ್ ಎಜುಕೇಟರಿಂದ ಡೌಟ್ ಕ್ಲಿಯರಿಂಗ್ ಸೆಷನ್ ಮತ್ತು ರೈಸ್ ಹ್ಯಾಂಡ್ ಆಪ್ಷನ್ಸ್ ಇದೆ. ಸೊ ರೆಕಾರ್ಡಿಂಗ್ ಕ್ಲಾಸ್ ನೋಡ್ಬೋದು, 2 ಲ್ಯಾಂಗ್ವೇಜಲ್ಲಿ, ಕನ್ನಡ ಮತ್ತು ಇಂಗ್ಲೀಷಲ್ಲಿ ಕೂಡ ಸಿಗುತ್ತೆ. ಎಲ್ಲ ಎಕ್ಸಾಮ್ಸ್ಗಳಿಗೆ ಪ್ರಿಪರೇಷನ್ಗೆ ಹೆಲ್ಪ್ ಆಗುತ್ತೆ. ಮತ್ತು PDF ನೋಟ್ಸ್ ಅನ್ನು ಕೂಡ ತೆಗೆದುಕೊಳ್ಬಹುದು. ಕಂಪ್ಲೀಟ್ ಸಿಲೆಬಸ್ ಅನ್ನು ಕವರ್ ಮಾಡ್ಕೊಳ್ಳಾಗುತ್ತೆ. ರೈಟ್. ಪ್ಲಸ್ ಮತ್ತು ಫ್ರೀಗೆ ಡಿಫ್ರೆನ್ಸ್, ಪ್ಲಸ್ ಅಲ್ಲಿ ಕಂಪ್ಲೀಟ್ ಸಿಲೆಬಸ್ ಅನ್ನು ಕವರ್ ಮಾಡ್ಕೊಳ್ತೀವಿ. ಸೊ ತಾವು ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಸೊ ಇದರ ಸದುಪಯೋಗವನ್ನು ತಾವು ಪಡೆದುಕೊಳ್ಬಹುದು. ಓಕೆ. ಸೊ ಲೆಟ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಆಫ್ರಿಕಾ ಖಂಡದ ಬಗ್ಗೆ ಇದೆ. ಕಂಟಿನ್ಯೂಸ್ ಶುರು ಆಗುತ್ತೆ ನೋಡ್ರಿ. ರೈಟ್. ಓಕೆ, 1 minute. ಲೆಟ್ಸ್ ಸ್ಟಾರ್ಟ್. ಸೊ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಕೆ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಸೊ ನೋಡಿ, ಆಫ್ರಿಕಾ ಖಂಡದ ಬಗ್ಗೆ 6th NCERT. ಸೊ ಓಲ್ಡ್ NCERT 6th ಕ್ಲಾಸ್. 6th ಕ್ಲಾಸ್ ನೋಡ್ರಿ, ಓಲ್ಡ್ NCERT 6th ಕ್ಲಾಸ್. ರೈಟ್. ಸೊ ಮುಖ್ಯವಾಗಿ ಆಫ್ರಿಕಾ ಖಂಡ. ಸೊ ಆಫ್ರಿಕಾ ಖಂಡದ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡೋಣ. ರೈಟ್. ಸೊ ನಿನ್ನೆ ನದಿಗಳ ಬಗ್ಗೆ ಆಗಿದೆ. ಇವತ್ತು ಆಫ್ರಿಕಾ ಖಂಡದ ಮುಖ್ಯವಾಗಿ ಮರುಭೂಮಿಗಳ ಬಗ್ಗೆ ಅಧ್ಯಯನ ಮಾಡೋಣ. ಯಾವುದರ ಬಗ್ಗೆ? ಮರುಭೂಮಿಗಳ ಬಗ್ಗೆ. ಸೊ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡೋಣ. ಆಫ್ರಿಕಾ ಖಂಡದ ರೈಟ್, ಆಫ್ರಿಕಾ ಖಂಡದ ಮರುಭೂಮಿಗಳು. ಸೊ ಮರುಭೂಮಿಗಳು ಯಾವ್ಯಾವ್ದು ಇಂಪಾರ್ಟೆಂಟ್ ಡೆಸರ್ಟ್ಸ್ ಆಫ್ ರೈಟ್ ಆಫ್ರಿಕಾ ಅಂತ ಹೇಳ್ತೀವಿ. ಡೆಸರ್ಟ್ಸ್ ಯಾವ್ಯಾವ ಡೆಸರ್ಟ್ಸ್ ಇದೆ, ಆ ಡೆಸರ್ಟ್ಸ್ ಬಗ್ಗೆ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣ. ಡೆಸರ್ಟ್ಸ್ ಆದಮೇಲೆ ಸ್ವಾಭಾವಿಕ ಸಂಪನ್ಮೂಲಗಳ ಬಗ್ಗೆ ಕೂಡ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ನೋಡ್ರಿ, ಯಾವ್ಯಾವ ಡೆಸರ್ಟ್ ಇದೆ ಅನ್ನೋದು ಆಫ್ರಿಕಾದಲ್ಲಿ. ರೈಟ್. ಸೊ ಆಫ್ರಿಕಾದ ಮುಖ್ಯ ಡೆಸರ್ಟ್ಸ್ಗಳು ಯಾವ್ಯಾವುದು? ಸೊ ಮೊದಲನೇ ಡೆಸರ್ಟ್ಸ್ ನಮಗೆ ಗೊತ್ತಿರಬೇಕು, ಸಹರಾ ಮರುಭೂಮಿ ಅಂತ ಹೇಳ್ತೀವಿ. ದೊಡ್ಡದಾಗಿ ಕಂಡು ಬರುವಂಥದ್ದು ಸಹರಾ ಮರುಭೂಮಿ. ಒಂದನೇದು ಯಾವ ಮರುಭೂಮಿ ಇದು? ಸಹರಾ. ಸಹರಾ ಮರುಭೂಮಿ ಪ್ರಪಂಚದ ದೊಡ್ಡ ಬಿಸಿ ಮರುಭೂಮಿ ಅಂತ ಹೇಳ್ತೀವಿ, ಸಹರಾ ಮರುಭೂಮಿ. ಸೊ ಹಾಗೆ ಎರಡನೇ ಮರುಭೂಮಿಯನ್ನು ತೆಗೆದುಕೊಳ್ಳೋಣ. ರೈಟ್. ಅಲ್ಲೇ ಸಹರಾ ಮರುಭೂಮಿಯಲ್ಲಿ ಒಂದು ಭಾಗ ಬರುತ್ತೆ, ಇಲ್ಲೇ ನೋಡ್ರಿ, ಕಂಪ್ಲೀಟ್ ಲಿಬಿಯಾ ಅಂತ ಇದೆ, ಇಲ್ಲೊಂದು ಲಿಬಿಯನ್ ಮರುಭೂಮಿ. ರೈಟ್. ಸೊ ಲಿಬಿಯನ್ ಮರುಭೂಮಿ ಇದು ಸಹರಾ ಮರುಭೂಮಿಯಲ್ಲಿ ಒಂದು ಭಾಗ, ಸಣ್ಣ ಮರುಭೂಮಿ ತೆಗೆದುಕೊಳ್ಳೋಣ. ಹಾಗೆ ಸೊ ಇಲ್ಲಿ ಕಂಪ್ಲೀಟ್ ಈ ಕಡೆ ಬರುತ್ತೆ ನೋಡ್ರಿ, ಅರೇಬಿಯನ್ ಮರುಭೂಮಿ ಅಂತ ಹೇಳ್ತೀವಿ. ಇದು ಅರೇಬಿಯನ್ ಮರುಭೂಮಿ. ಓಕೆ. ಸೊ ಸ್ಟ್ರೆಚ್ ಇದೆ, ಸಿನಾಯಿ ಪೆನಿನ್ಸುಲಾದಿಂದ ಹಿಡಿದು ಸೊ ಸೌದಿ ಅರೇಬಿಯಾ ಸ್ಟ್ರೆಚ್ ಅರೇಬಿಯನ್ ಮರುಭೂಮಿ. ಮತ್ತೆ ಇಲ್ಲೊಂದು ಮರುಭೂಮಿ ಕಂಡು ಬರುತ್ತೆ ಈಜಿಪ್ಟ್ ಅಲ್ಲಿ ಕೂಡ, ಒಂದು ನುಬಿಯನ್ ಮರುಭೂಮಿ ಅಂತ ಹೇಳ್ತೀವಿ. ನುಬಿಯನ್ ಮರುಭೂಮಿ. ಇವೆಲ್ಲ ಯಾವ ಮರುಭೂಮಿ ಅಂದ್ರೆ ಬಿಸಿ ಮರುಭೂಮಿಗಳು ಇದೆ. ರೈಟ್. ಹಾಗೆ ಸೊ ಕೆಳಗೆ ನಾವು ತೆಗೆದುಕೊಂಡಾಗ ನಮೀಬ್ ಮರುಭೂಮಿ ಅಂತ ಹೇಳ್ತೀವಿ. ಒಂದು ನಮೀಬ್. ರೈಟ್. ಸೊ ಇನ್ನೊಂದು ಮರುಭೂಮಿ ಏನು ಬರುತ್ತೆ ಇಲ್ಲಿ? ಕಲಹರಿ. ಒಂದು ಕಲಹರಿ. ಇನ್ನೊಂದು ಯಾವುದಪ್ಪ ಅಂದ್ರೆ ನಮೀಬ್ ಮರುಭೂಮಿ. ಸೊ ಇಷ್ಟು ನಾವು ಮರುಭೂಮಿಗಳ ಬಗ್ಗೆ ತಿಳ್ಕೊಳ್ಳೋಣ, ಕಲಹರಿ ಮರುಭೂಮಿ ಮತ್ತು ನಮೀಬ್ ಮರುಭೂಮಿ. ರೈಟ್.
ಅರೇಬಿಯನ್ ಡೆಸರ್ಟ್, ನೂಬಿಯನ್ ಡೆಸರ್ಟ್, ದೀಸ್ ಆರ್ ದ ವೆರಿ 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 ಇಂಪಾರ್ಟೆಂಟ್ ಡೆಸರ್ಟ್ಸ್ ಅಂತ ಹೇಳ್ತೀವಿ. ನೋಡಿ, ಆಲ್ಮೋಸ್ಟ್ ಮರುಭೂಮಿಗಳು ಯಾವ ಕಡೆ ಇದೆ ಅಂದರೆ ಭೂಖಂಡದ ಪಶ್ಚಿಮಕ್ಕೆ ಕಂಡು ಬರುತ್ತೆ. ನಮಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಯಾವ್ದು ಕಂಡು ಬರುತ್ತೆ ಅಂದರೆ ಶೀತ ಪ್ರವಾಹ. ಇಲ್ಲೊಂದು ಪ್ರವಾಹ ನೋಡ್ಬೋದು, ಶೀತ ಪ್ರವಾಹ. ಸೊ ಕ್ಯಾನರಿ ಕರೆಂಟ್ ಅಂತ ಹೇಳ್ತೀವಿ, ಕ್ಯಾನರಿ ಪ್ರವಾಹ, ರೈಟ್. ಸೊ ಈ ಕಡೆ ಕಂಡು ಬರೋದು ನೋಡ್ರಿ, ಇನ್ನೊಂದು ಕೆಳಗೆ ಅಂದರೆ ಬೆಂಗುಲಾ ಪ್ರವಾಹ, ಬೆಂಗುಲಾ ಪ್ರವಾಹ, ರೈಟ್. ಸೊ ಈ ಜಗತ್ತಿನ ಉಷ್ಣ ಮರುಭೂಮಿಗಳು ಯಾವಾಗಲೂ ಯಾವ ಇದೆ ಅಂದ್ರೆ ಭೂಖಂಡದ ಪಶ್ಚಿಮಕ್ಕೆ ಕಂಡು ಬರ್ತವೆ. ಕಾರಣ ಏನಪ್ಪಾ ಅಂದ್ರೆ ಒಂದು ಶೀತ ಪ್ರವಾಹ ಇದೆ. ಇದು ಯಾವ ಪ್ರವಾಹ? ಇದು ಶೀತ ಪ್ರವಾಹ, ರೈಟ್. ಸೊ ಬೆಂಗುಲ ಪ್ರವಾಹ ಕೂಡ ಇದೊಂದು ಶೀತ ಪ್ರವಾಹ. ಶೀತ ಪ್ರವಾಹ ಇರುವುದರಿಂದ ಏನಾಗುತ್ತೆ, ನೀರು ಆವಿಯಾಗೋಕೆ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಮರುಭೂಮಿಗಳು ಕೂಡ ನಿರ್ಮಾಣ ಆಗ್ತವೆ. ಇನ್ನೊಂದು ಏನಪ್ಪಾ ಅಂದ್ರೆ ವಾಣಿಜ್ಯ ಮಾರುತಗಳು, ಟ್ರೇಡ್ ವಿಂಡ್ಸ್ ಏನಪ್ಪಾ ಅಂದ್ರೆ ಆಫ್ಶೋರ್ ಆಗಿರುತ್ತೆ. ನೋಡಿ, ಉಷ್ಣ ಮರುಭೂಮಿಗಳು ಒಂದು ಪಾಯಿಂಟ್ ನೆನ್ಪಿಟ್ಕೋಬೇಕು. ಉಷ್ಣ ಮರುಭೂಮಿಗಳು, ಆಲ್ಮೋಸ್ಟ್ ಜಗತ್ತಿನ ಉಷ್ಣ ಮರುಭೂಮಿಗಳು ಭೂಖಂಡದ ಪಶ್ಚಿಮಕ್ಕೆ ಕಂಡು ಬರ್ತವೆ. ಕಾರಣ ಏನು ಅಂದ್ರೆ ಆಲ್ಮೋಸ್ಟ್ ಭೂಖಂಡದ ಪಶ್ಚಿಮಕ್ಕೆ ಕಂಡು ಬರುತ್ತವೆ. ಭೂಖಂಡದ ಪಶ್ಚಿಮಕ್ಕೆ ಯಾವುದೇ ಖಂಡ ನೋಡ್ರಿ ಪಶ್ಚಿಮಕ್ಕೆ ಕಂಡು ಬರುವುದು ಅಂತ ಹೇಳ್ತೀವಿ. ಆಸ್ಟ್ರೇಲಿಯನ್ ಮರುಭೂಮಿ ಆಗಿರ್ಬೋದು, ಅಟಕಾಮ ಮರುಭೂಮಿ ಆಗಿರ್ಬೋದು, USA ಕಂಡು ಬರುವಂತ ಮರುಭೂಮಿ ಆಗಿರ್ಬೋದು, ಸೊನಾರನ್, ಮೋಜಾವೆ, ಸೊ ಅಥವಾ ಮೆಕ್ಸಿಕನ್ ಮರುಭೂಮಿ, ಇವು ಎಲ್ಲ ಭೂಖಂಡದ ಪಶ್ಚಿಮಕ್ಕೆ, ರೈಟ್. ಇವತ್ತು ಅರೇಬಿಯನ್ ಮರುಭೂಮಿ ಆಗಿರ್ಬೋದು, ಸೊ ಏಷ್ಯಾ ಖಂಡದ ಪಶ್ಚಿಮಕ್ಕೆ, ಆಸ್ಟ್ರೇಲಿಯನ್ ಮರುಭೂಮಿ ಆಸ್ಟ್ರೇಲಿಯಾ ಖಂಡದ ಪಶ್ಚಿಮಕ್ಕೆ, ಆಫ್ರಿಕಾದಲ್ಲಿ ಕಂಡು ಬರುವಂತಹ ಸಹರಾ ಮರುಭೂಮಿ, ಆಲ್ಮೋಸ್ಟ್ ಎಲ್ಲಾ ಮರುಭೂಮಿಗಳು ಭೂಖಂಡದ ಪಶ್ಚಿಮಕ್ಕೆ ಆಲ್ಮೋಸ್ಟ್, ರೈಟ್. ಇದು ಒಂದು ಲಾಂಗ್ ಸ್ಟ್ರೆಚ್ ಇರ್ಬೋದು ಅಂತ ಹೇಳ್ತೀವಿ. ಕಾರಣ ಏನು? ಯಾಕೆ ಭೂಖಂಡದ ಪಶ್ಚಿಮಕ್ಕೆ ಕಂಡು ಬರುತ್ತೆ? ಇದಕ್ಕೆ ಕಾರಣ ಏನು? ವಾಟ್ ಆರ್ ದ ರೀಸನ್ಸ್ ಅಂತ ಹೇಳ್ತೀವ್ರಿ. ಸೊ ಕಾರಣಗಳು ಯಾವ ಯಾವ ಕಾರಣಗಳು? ಮೊದಲನೇ ಕಾರಣ, ರೈಟ್. ಸೊ ವಾಣಿಜ್ಯ ಮಾರುತಗಳು, ಮುಖ್ಯವಾಗಿ ವಾಣಿಜ್ಯ ಮಾರುತಗಳು, ಆಗ್ನೇಯ ವಾಣಿಜ್ಯ ಮಾರುತಗಳು ಮತ್ತು ಈಶಾನ್ಯ ವಾಣಿಜ್ಯ ಮಾರುತಗಳು. ಸೊ ಭೂಖಂಡದ ಪಶ್ಚಿಮಕ್ಕೆ ಏನಾಗ್ತವೆ, ಇವು ತೇವಾಂಶವನ್ನು ತೆಗೆದುಕೊಂಡು ಬರ್ಬೇಕಪ್ಪ ಅಂದ್ರೆ ಪೂರ್ವದ ಭಾಗಗಳಿಗೆ ಹೆಚ್ಚಿನ ಮಳೆ ನೀಡುತ್ತೆ. ಭೂಖಂಡದ ಪಶ್ಚಿಮಕ್ಕೆ ಮಳೆ ನೆರಳಿನ ಪ್ರದೇಶವಾಗುತ್ತದೆ. ಒಂದು ಪಾಯಿಂಟ್, ಭೂಖಂಡದ ಪಶ್ಚಿಮಕ್ಕೆ ಏನಾಗುತ್ತೆ, ಮಳೆ ನೆರಳಿನ ಪ್ರದೇಶ, ರೈನ್ ಶಾಡೋ ರೀಜನ್ ಅಂತ ಹೇಳ್ತೀವಿ. ಕಾರಣ ಏನು? ಈ ವಾಣಿಜ್ಯ ಮಾರುತಗಳು ಭೂಖಂಡದ ಪೂರ್ವಕ್ಕೆ ಹೆಚ್ಚಿನ ಮಳೆ ನೀಡ್ತಾವೆ. ಈ ಕಡೆ ಬರುವಂತದ್ದು ನೋಡ್ರಿ, ರೈಟ್. ಈ ಕಡೆ ನೋಡ್ರಿ, ಕ್ಲೀನ್ ಆಗಿ ಕಾಣಿಸ್ತಾ ಇದೆ. ಸೊ ಇದು ಆಗ್ನೇಯ ವಾಣಿಜ್ಯ ಮಾರುತ, ಆಗ್ನೇಯ ವಾಣಿಜ್ಯ, ರೈಟ್. ಸೊ ಇಲ್ಲಿ ಮೇಲೆ ಕಂಡು ಬರ್ತಿರೋದು ಈಶಾನ್ಯ ವಾಣಿಜ್ಯ ಮಾರುತ, ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಅಂಡ್ ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಅಂತ ಹೇಳ್ತೀವಿ. ಇವು ಭೂಖಂಡದ ಪೂರ್ವಕ್ಕೆ ಮಳೆ ನೀಡ್ತಾವೆ. ಪಶ್ಚಿಮಕ್ಕೆ ಬರಬೇಕಪ್ಪ ಅಂದ್ರೆ ಈಗ ಸಮುದ್ರ ಮೇಲೆ ಬೀಸ್ಕೊಂಡು ಬಂದಾಗ ತೇವಾಂಶವನ್ನು ಹೀರ್ಕೊಂಡು ಬರ್ತಾ ಇರುತ್ತೆ. ಸೊ ಭೂಖಂಡದ ಪೂರ್ವಕ್ಕೆ ಹೆಚ್ಚಿನ ಮಳೆ ಸುರಿಸ್ತಾ ಇರುತ್ತೆ. ಪಶ್ಚಿಮಕ್ಕೆ ಬಂದಾಗ ಏನಾಗುತ್ತೆ ಅಂದ್ರೆ ಮಳೆಯ ಪ್ರಮಾಣ ಕಡಿಮೆಯಾಗಿ ಎರಿಡಿಟಿ ಫಾರ್ಮೇಶನ್ ಅಂದ್ರೆ ಡೆಸರ್ಟ್ ಫಾರ್ಮೇಶನ್ ಆಗುತ್ತೆ. ಭೂಖಂಡದ ಪಶ್ಚಿಮಕ್ಕೆ ಏನಾಗುತ್ತೆ ಅಂದ್ರೆ ಸೊ ಆಫ್ಶೋರ್ ಆಗುತ್ತೆ. ಟ್ರೇಡ್ ವಿಂಡ್ಸ್ ಆಕ್ಟ್ಸ್ ಆಸ್ ಎ, ರೈಟ್, ಟ್ರೇಡ್ ವಿಂಡ್ಸ್ ಆಕ್ಟ್ಸ್ ಆಸ್ ಎ ಆಫ್ಶೋರ್ ಟುವರ್ಡ್ಸ್ ದ ವೆಸ್ಟರ್ನ್ ಮಾರ್ಜಿನ್ಸ್ ಆಫ್ ದಿ ಕಾಂಟಿನೆಂಟ್ಸ್. ಏನಾಗುತ್ತೆ, ಟ್ರೇಡ್ ವಿಂಡ್ಸ್ ಆಕ್ಟ್ಸ್ ಆಸ್ ಎ ಆಫ್ಶೋರ್ ಟುವರ್ಡ್ಸ್ ವೆಸ್ಟರ್ನ್ ಮಾರ್ಜಿನ್ಸ್ ಆಫ್ ದ ಕಾಂಟಿನೆಂಟ್ಸ್ ಅಂತ ಹೇಳ್ತೀವಿ. ಟುವರ್ಡ್ಸ್ ವೆಸ್ಟರ್ನ್ ಮಾರ್ಜಿನ್ಸ್ ಅಂದ್ರೆ ಸೊ ವಾಣಿಜ್ಯ ಮಾರುತಗಳು ಭೂಖಂಡದ ಪಶ್ಚಿಮಕ್ಕೆ ಮಳೆ ನೆರಳಿನ ಪ್ರದೇಶ, ವೆಸ್ಟರ್ನ್ ಮಾರ್ಜಿನ್ಸ್ ಆಫ್ ದಿ ಕಾಂಟಿನೆಂಟ್ಸ್. ಸೊ ಪಾಯಿಂಟ್ ನಂಬರ್ 1. ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಮರುಭೂಮಿಗಳು ಪಶ್ಚಿಮಕ್ಕೆ ಬರಲು ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಸೊ ಭೂಖಂಡದ ಪಶ್ಚಿಮಕ್ಕೆ ಆಲ್ಮೋಸ್ಟ್ ಏನಿದೆ ಭೂಖಂಡದ ಪಶ್ಚಿಮಕ್ಕೆ, ಸೊ ಎಲ್ಲಿ ಈ ಉಷ್ಣವಲಯ ಮತ್ತು ಉಷ್ಣವಲಯ ಮತ್ತು ಉಪ ಉಷ್ಣವಲಯ ಪ್ರದೇಶದಲ್ಲಿ ಪಶ್ಚಿಮಕ್ಕೆ ಏನಿದೆಪ್ಪ ಅಂದ್ರೆ ಶೀತ ಪ್ರವಾಹಗಳು ಕಂಡು ಬರುತ್ತೆ. ಈ ಶೀತ ಪ್ರವಾಹಗಳು ಕಂಡು ಬರೋದ್ರಿಂದ ಏನಾಗುತ್ತೆ, ಸೊ ವಾಟರ್ ಕೋಲ್ಡ್ ಆಗುತ್ತೆ, ನೀರು ಎವಾಪರೇಷನ್ ಕಡಿಮೆ ಆಗುತ್ತೆ. ಹೀಗಾಗಿ ಸೊ ನಮಗೆ ಎರಿಡಿಟಿ ಫಾರ್ಮೇಶನ್ ಆಗಲು ಸಹಾಯ ಆಗುತ್ತೆ, ಅಂದ್ರೆ ಮರುಭೂಮಿ ನಿರ್ಮಾಣವಾಗಲು ಸಹಾಯವಾಗುವಂಥದ್ದು. ಇಷ್ಟು ಪಾಯಿಂಟ್ ನೆನ್ಪಿಟ್ಕೊಳ್ರಿ, ರೈಟ್. ಸೊ ನಾವು ಗಾಟ್ ಇಟ್, ತಿಳಿತಾ ಇದೋ? ಸ್ವಲ್ಪ ರೆಸಲ್ಯೂಷನ್ ಹೈ ಮಾಡ್ಕೊಂಡ್ಬಿಡ್ರಿ. ಶೋಭಾ ಹಿರೇಮಠ ಅವರೇ, ರೆಸಲ್ಯೂಷನ್ ಹೈ ಮಾಡ್ಕೊಂಡ್ಬಿಡ್ರಿ, ಕರೆಕ್ಟ್ ಆಗುತ್ತೆ. ಭೂಖಂಡದ ಪಶ್ಚಿಮಕ್ಕೆ, ಸೊ ಮುಖ್ಯವಾಗಿ ಉಷ್ಣವಲಯ ಪ್ರದೇಶದಲ್ಲಿ, ಇದು ಎಲ್ಲಿ ಉಷ್ಣ ಮತ್ತು ಉಪ ಉಷ್ಣವಲಯ ಪ್ರದೇಶದಲ್ಲಿ ಈ ಮರುಭೂಮಿಗಳು ನಮಗೆ ಕಂಡು ಬರ್ತವೆ, ರೈಟ್. ಸೊ ಎಲ್ಲಿ ಕಂಡು ಬರುತ್ತೆ ಇದು ನೋಡ್ರಿ, ಉಷ್ಣ, ರೈಟ್, ಮತ್ತು ಉಪ ಉಷ್ಣವಲಯದಲ್ಲಿ ಈ ನಮಗೆ ಜಗತ್ತಿನ ಬಿಸಿ ಮರುಭೂಮಿಗಳು ನಮಗೆ ಕಂಡು ಬರುವಂಥದ್ದು. ಓಕೆ, ಸೊ ಈಗ ನಾ ಹೇಳ್ತಾ ಇರೋದು ಬಿಸಿ ಮರುಭೂಮಿ.
ಕೋಲ್ಡ್ ಡೆಸರ್ಟ್ಸ್ ಒಂದು ಕೂಡ ಕಂಡು ಬರುತ್ತೆ ನೋಡ್ರಿ. ಕೋಲ್ಡ್ ಡೆಸರ್ಟ್ಸ್ ಕೂಡ ಇಲ್ಲಿ ಕಡಿಮೆ, ಆಲ್ಮೋಸ್ಟ್ ಉಷ್ಣ ಮರುಭೂಮಿನೇ ಜಾಸ್ತಿ ಇದೆ. ಕೋಲ್ಡ್ ಡೆಸರ್ಟ್ಸ್ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಕಾಂಟಿನೆಂಟಾಲಿಟಿ, ಸಮುದ್ರದಿಂದ ಬಹು ದೂರದಲ್ಲಿ ಇರುತ್ತೆ. ಈಗ ಗೋಬಿ ಮರುಭೂಮಿ ಆಗಿರ್ಬೋದು, ರೈಟ್. ಸೊ ಇವೆಲ್ಲ ಕೋಲ್ಡ್ ಡೆಸರ್ಟ್ಸ್. ಲಡಾಖ್ ಆಗಿರ್ಬೋದು, ಓಕೆನಾ. ಸೊ ಟಿಬೇಟ್ ಜಸ್ಟ್ ಲೈಕ್ ಕೋಲ್ಡ್ ಡೆಸರ್ಟ್ಸ್ ತರನೇ ಇದೆ. ಇವೇನಪ್ಪ ಅಂದ್ರೆ ಲಡಾಖ್, ಪರ್ಟಿಕ್ಯುಲರ್ಲಿ ಲಡಾಖ್ ನಮ್ಮ ದೇಶದಲ್ಲಿ ತೆಗೆದುಕೊಂಡ್ರೆ ಸೊ ಕೋಲ್ಡ್ ಡೆಸರ್ಟ್ಸ್ ಅಂತ ಹೇಳ್ತೀವಿ, ರೈಟ್. ಇವು ಸಮುದ್ರ ಮಟ್ಟದಿಂದ ಬಹು ದೂರದಲ್ಲಿ ಇರ್ತವೆ, ಅಂಥವು ಕೋಲ್ಡ್ ಡೆಸರ್ಟ್ಸ್. ಎಕ್ಸ್ಟ್ರೀಮ್ಸ್ ಆಫ್ ಕ್ಲೈಮೇಟ್ ಕಂಡು ಬರ್ತಾ ಇರುತ್ತೆ ಅಲ್ಲಿ, ರೈಟ್. ಈಗ ನಾವು ಈ ಖಂಡದ ಮರುಭೂಮಿಗಳು ಕೂಡ ನೋಡೋಣ. ಸೊ ಯಾವುದು ಆಫ್ರಿಕಾ ಖಂಡದ ಮರುಭೂಮಿಗಳು, ಇವೆಲ್ಲ ಉಷ್ಣ ಮರುಭೂಮಿಗಳು ಅಂತ ಹೇಳ್ತೀವಿ, ರೈಟ್. ಈಗ ನೆಕ್ಸ್ಟ್ ನೋಡೋಣ, ಈಗ ಒಂದೊಂದು ಮರುಭೂಮಿ ತೆಗೆದುಕೊಳ್ಳೋಣ. ಸೊ ಮೊದಲನೇ ಮರುಭೂಮಿ ಯಾವುದು ಅಂದ್ರೆ ಸಹರಾ ಮರುಭೂಮಿ. ಸಹರಾ ಮರುಭೂಮಿ, ರೈಟ್. ಈ ಸಹರಾ ಮರುಭೂಮಿ ಟಚಸ್ ವಿತ್ 11 ಕಂಟ್ರೀಸ್ ಅಂತ ಹೇಳ್ತೀವಿ. ಸೊ ಎಷ್ಟು 11 ದೇಶಗಳಲ್ಲಿ, ಎಷ್ಟು ದೇಶಗಳಲ್ಲಿ 11 ದೇಶಗಳಲ್ಲಿ ಹರಡಿದೆ ಅಂತ ಹೇಳ್ತೀವಿ. ಆಫ್ರಿಕಾದ 11 ದೇಶಗಳಲ್ಲಿ ಹರಡಿರುವಂಥದ್ದು. ಪ್ರಪಂಚದ ದೊಡ್ಡ ಉಷ್ಣ ಮರುಭೂಮಿ ಅಂತ ಹೇಳ್ತೀವಿ. ಪ್ರಪಂಚದ ದೊಡ್ಡ, ರೈಟ್, ಉಷ್ಣ ಮರುಭೂಮಿ. ಉಷ್ಣ ಮರುಭೂಮಿ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಹಾಟ್ ಡೆಸರ್ಟ್ಸ್ ಅಂತ ಹೇಳ್ತೀವಿ. ವರ್ಲ್ಡ್ಸ್ ಲಾರ್ಜೆಸ್ಟ್ ಹಾಟ್ ಡೆಸರ್ಟ್ ಯಾವುದಪ್ಪ ಅಂದ್ರೆ ಸೊ ಈ ಸಹರಾ ಮರುಭೂಮಿ. ಪಾಯಿಂಟ್ ನಂಬರ್ 1, ರೈಟ್. ಸೊ ಇದು ಎಲ್ಲಿ ಕಂಡು ಬರುತ್ತೆ, ಯಾವ ಅಕ್ಷಾಂಶಗಳಲ್ಲಿ? ಸುಮಾರು 15ರಿಂದ, ರೈಟ್, ಸೊ 30 ಡಿಗ್ರಿ ಉತ್ತರ ಅಕ್ಷಾಂಶಗಳಲ್ಲಿ ಕಂಡು ಬರೋದು. 15ರಿಂದ 30 ಡಿಗ್ರಿ, ರೈಟ್. ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ರೀಜನ್ ಅಂತ ಹೇಳ್ತೀವಿ. ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ರೀಜನ್, ಉಷ್ಣವಲಯ ಮತ್ತು ಉಪ ಉಷ್ಣವಲಯದಲ್ಲಿ ಕಂಡು ಬರೋದು. ಎಲ್ಲಿ ಕಂಡು ಬರುತ್ತೆ ಇದು? ಉಷ್ಣವಲಯ ಮತ್ತು ಉಪ ಉಷ್ಣವಲಯದಲ್ಲಿ ಈ ಮರುಭೂಮಿ ನಮಗೆ ಕಂಡು ಬರುವಂಥದ್ದು, ರೈಟ್. ಉಪ ಉಷ್ಣವಲಯ ಸಹರಾ ಮರುಭೂಮಿ ಬಹಳ ಬಹಳ ಇಂಪಾರ್ಟೆಂಟ್. ಲಾರ್ಜೆಸ್ಟ್ ಸ್ಟ್ರೆಸ್ ಅಂತ ಹೇಳ್ತೀವಿ, ನೋಡ್ಕೊಳ್ರಿ. ಈಗ ಪೂರ್ವದಿಂದ ಪಶ್ಚಿಮಕ್ಕೆ ತೆಗೆದುಕೊಂಡಾಗ ಎಷ್ಟು ಕಿಲೋಮೀಟರ್ ವರೆಗೆ ಇದೆ ಅಂದ್ರೆ, ಪೂರ್ವದಿಂದ ಆಫ್ರಿಕಾದಲ್ಲಿ ಉತ್ತರ ಭಾಗ, ಆಫ್ರಿಕಾದ ಉತ್ತರ ಭಾಗ ಪೂರ್ವದಿಂದ ಪಶ್ಚಿಮಕ್ಕೆ ತೆಗೆದುಕೊಂಡ್ರೆ ಸುಮಾರು 5150 ಕಿಲೋಮೀಟರ್ ಉದ್ದ ಇದೆ, ರೈಟ್. ಓಕೆನಾ? ಸ್ವಲ್ಪ ನೆನ್ಪಿಟ್ಕೊಬಿಡ್ರಿ ಇದು, ರೈಟ್. ನೆನ್ಪಿಟ್ಕೊಂಡ್ಬಿಡ್ರಿ ಇದೊಂದು, ಓಕೆನಾ. ಈ ಲಾಂಗೆಸ್ಟ್ ಸ್ಟ್ರೆಚ್ ಕಂಡು ಬರೋದು ಅಂತ ಹೇಳ್ತೀವಿ, ಇದೊಂದು ನೆನ್ಪಿಟ್ಕೊಳ್ರಿ. ಈಗ ಸೊ ಅಗಲ ಅಂತ ನೋಡ್ರಿ. ಈಗ ಉತ್ತರದಿಂದ ದಕ್ಷಿಣಕ್ಕೆ ತೆಗೆದುಕೊಂಡಾಗ ಎಲ್ಲಿ? ಆಫ್ರಿಕಾದ ಉತ್ತರ ಭಾಗದಲ್ಲಿ ಸುಮಾರು 1611 ಕಿಲೋಮೀಟರ್. ಸೊ ಇದು ಏರಿಯಾದಲ್ಲಿ ಸ್ಕ್ವೇರ್ ಕಿಲೋಮೀಟರ್ ಅಂತ ಹೇಳ್ತೀವಿ, ಅಟ್ ಲೀಸ್ಟ್ ಹತ್ತತ್ರ, ಓಕೆನಾ. ಹತ್ತತ್ರ ಸುಮಾರು ಅಂತ ನಾವು ನೆನ್ಪಿಟ್ಕೋಬೇಕು. ಸುಮಾರು ಎಷ್ಟು ಏರಿಯಾದಲ್ಲಿ ಕಂಡು ಬರುವುದು ಅಂತ, ಓಕೆನಾ. ಈಗ ನೋಡ್ರಿ, ನೆನ್ಪಿಟ್ಕೊಂಡ್ರಿ ಇದು, ರೈಟ್. ಸೊ ಈಗ ಎಲ್ಲಿದೆ ಇದು ಸಹರಾ ಮರುಭೂಮಿ? ಉತ್ತರ ಭಾಗದಲ್ಲಿ ಅಂತ ಹೇಳ್ತೀವಿ. ಸೊ ಆಫ್ರಿಕಾದ ಉತ್ತರ ಭಾಗದಲ್ಲಿ ನಮಗೆ ಸಹರಾ ಮರುಭೂಮಿ ಕಂಡು ಬರುವಂಥದ್ದು. ಇದು ಏನಪ್ಪಾ ಅಂದ್ರೆ ಸಹರಾ ಮರುಭೂಮಿ. ಇದರ ಸಣ್ಣ ಸಣ್ಣ ಭಾಗಗಳೇ ಕೂಡ ಬರುತ್ತೆ. ಲಿಬಿಯನ್ ಮರುಭೂಮಿ, ಸೊ ನುಬಿಯನ್ ಮರುಭೂಮಿ, ಇವೆಲ್ಲ ಕಂಡು ಬರೋದು ಸಹರಾದ ಭಾಗನೇ, ರೈಟ್. ಇಲ್ಲಿ ಯಾವ ರೀತಿ ಮರುಭೂಮಿ ಇದೆ ನೋಡ್ರಿ. ಇದು ಒಂದೊಂದು ಕಡೆ ಯಾವಿದೆ? ಎರ್ಗ್ ಅಂತ ಕೂಡ ಕರಿತೀವಿ. ಎರ್ಗ್ ಅಂದ್ರೆ ಏನು? ಸ್ಯಾಂಡಿ ಮರುಭೂಮಿ ಅಂತ ಹೇಳ್ತೀವಿ, ಸ್ಯಾಂಡಿ ಡೆಸರ್ಟ್ಸ್ ಅಂತ ಹೇಳ್ತೀವಿ, ರೈಟ್. ಸೊ ಮರಳಿನ ಮರುಭೂಮಿ, ಮರಳು ಹೊಂದಿರುವಂಥದ್ದು ನೋಡ್ರಿ. ಎರ್ಗ್ ಅಂದ್ರೆ ಏನಪ್ಪಾ ಅಂದ್ರೆ ಸ್ಯಾಂಡಿ ಡೆಸರ್ಟ್ಸ್ ಅಂತ ಕೂಡ ಹೇಳ್ತೀವಿ ಇದಕ್ಕೆ, ಸ್ಯಾಂಡಿ ಡೆಸರ್ಟ್, ರೈಟ್. ಎರ್ಗ್. ಇನ್ನು ಒಂದು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಸ್ಯಾಂಡ್ ಇರುತ್ತೆ, ಮರಳಿಂದ ಆವೃತವಾಗಿರೋದು. ಇನ್ನೊಂದು ಬರುತ್ತೆ ಹಮ್ಮಡ ಅಂತ ಕೂಡ ಹೇಳ್ತೀವಿ, ಹಮ್ಮಡ, ರೈಟ್. ಸೊ ಹಮ್ಮಡ ಅಂದ್ರೆ ಏನು ಗೊತ್ತಾ? ರಾಕಿ ಡೆಸರ್ಟ್ ಅಂತ ಕೂಡ ಹೇಳ್ತೀವಿ ನೋಡ್ರಿ, ರಾಕಿ ಡೆಸರ್ಟ್ಸ್, ರೈಟ್. ಸೊ ರಾಕಿ ಡೆಸರ್ಟ್ ಅಂದ್ರೆ ಶಿಲೆಗಳಿಂದ ಆವೃತವಾಗಿರುವಂಥದ್ದು. ರಾಕಿ ಡೆಸರ್ಟ್ಸ್ಗೆ ನಾವು ಹಮ್ಮಡ ಅಂತ ಕೂಡ ಕರಿತೀವಿ, ರಾಕಿ ಡೆಸರ್ಟ್ಸ್, ರೈಟ್. ಓಕೆ, ತಿಳಿತಾ ಇದು? ಸೊ ಇಂಪಾರ್ಟೆಂಟ್ ಮರುಭೂಮಿ ಅಂತ ಹೇಳ್ತೀವಿ. ಸೊ ಈ ಮರುಭೂಮಿಯಲ್ಲಿ ನಮಗೆ ಹಾಟೆಸ್ಟ್ ಪ್ಲೇಸ್ ಕಂಡು ಬರುತ್ತೆ. ಹಾಟೆಸ್ಟ್ ಪ್ಲೇಸ್ ಈ ಮರುಭೂಮಿಯಲ್ಲಿ ಜಗತ್ತಿನ ಅತ್ಯಂತ ಹೆಚ್ಚು ಉಷ್ಣತೆ ಹೊಂದಿರುವಂತಹ ಪ್ಲೇಸ್ ಯಾವುದಪ್ಪ ಅಂದ್ರೆ ಸೊ ಅಲ್ ಅಜಿಜಿಯಾ. ಆಲ್ರೆಡಿ ಹೇಳಿದೆ ನಾವು, ಅಲ್ ಅಜಿಜಿಯಾ, ರೈಟ್. ಈ ಅಲ್ ಅಜಿಜಿಯಾ ಎಲ್ಲಿ ಕಂಡು ಬರುತ್ತೆ? ಲಿಬಿಯಾದಲ್ಲಿ ಕಂಡು ಬರುವಂತದ್ದು, ರೈಟ್. ಸೊ ಇದೇನಪ್ಪ ಅಂದ್ರೆ ಹಾಟೆಸ್ಟ್ ಪ್ಲೇಸ್ ಅಂತ ಹೇಳ್ತೀವಿ. ತಿಳಿತಾ ಇದು? ಸರಿ, ಇದಕ್ಕೊಂದು ನೆನ್ಪಿಟ್ಕೊಳ್ರಿ, ಎರ್ಗ್. ಸೊ ಎರ್ಗ್ ಮುಖ್ಯವಾಗಿ ಎಲ್ಲಿ ಕಂಡು ಬರೋದು? ಹಮ್ಮಡ. ಇದು ಮರುಭೂಮಿಯ ಟೈಪ್ಸ್ ಆಫ್ ಡೆಸರ್ಟ್ಸ್ ಅಂತ ಹೇಳ್ತೀವಿ. ಸೊ ಎರ್ಗ್ ಅಂದ್ರೆ ಸ್ಯಾಂಡಿ ಡೆಸರ್ಟ್ಸ್, ಹಮ್ಮಡ ಅಂದ್ರೆ ರಾಕಿ ಡೆಸರ್ಟ್ಸ್. ಈ ಪಾಯಿಂಟ್ ನೆನ್ಪಿಟ್ಕೊಳ್ರಿ, ಓಕೆನಾ. ನಾವು ಗಾಟ್ ಇಟ್. ಸೊ ಇದೊಂದು ಪಾಯಿಂಟ್ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಈಗ ಇನ್ನೊಂದು ಬರುತ್ತೆ
ಯಾವುದಪ್ಪ ಅಂದರೆ ಸೊ ಎರಡನೇ ಮರುಭೂಮಿ ಲಿಬಿಯನ್ ಡೆಸರ್ಟ್ಸ್. ಲಿಬಿಯನ್ ಡೆಸರ್ಟ್ ಅಂತ ಹೇಳ್ತೀವಿ, ಲಿಬಿಯನ್ ಡೆಸರ್ಟ್. ಓಕೆ, ಸೊ ಲಿಬಿಯಾ ಮರುಭೂಮಿ ಅಂತ ಹೇಳ್ತೀವಿ, ಲಿಬಿಯನ್ ಮರುಭೂಮಿ. ಈ ಲಿಬಿಯನ್ ಮರುಭೂಮಿ ನೋಡ್ರಿ, ಸೊ ಈ ಮರುಭೂಮಿ ಎಲ್ಲಿ ಕಂಡು ಬರೋದು? ಇದು ಯಾವ ದೇಶದಲ್ಲಿ ಕಂಡು ಬರುತ್ತೆ? ರೈಟ್, ಸೊ ಲಿಬಿಯಾದಲ್ಲಿ ಕಂಡು ಬರುತ್ತೆ. ರೈಟ್, ನಾರ್ತ್ ಈಸ್ಟ್ ಆಫ್ ಆಫ್ರಿಕಾ ಅಂತ ಹೇಳ್ತೀವಿ. ಸೊ ಲಿಬಿಯಾ ದೇಶದಲ್ಲಿ ಕಂಡು ಬರೋದು. ಯಾಕಂದ್ರೆ ಈ ಮರುಭೂಮಿ ಕೂಡ ಸಹರಾದ ಭಾಗನೇ, ಸಹರಾದ ಭಾಗನೇ ಅಂತ ಹೇಳ್ತೀವಿ, ಸಹರಾದ ಭಾಗನೇ ಇದು. ಬಟ್ ಒಂದು ಸಪರೇಟ್ ಆಗಿ ತೆಗೆದುಕೊಂಡಾಗ ಲಿಬಿಯಾ ದೇಶದಲ್ಲಿ ಕಂಡು ಬರೋದು. ಇದು ಕಂಪ್ಲೀಟ್ ಶುಷ್ಕ ಮರುಭೂಮಿ. ಇದು ಶುಷ್ಕ ಮರುಭೂಮಿ ಅಂದ್ರೆ ಆರಿಡ್ ಅಂತ ಹೇಳ್ತೀವಿ, ಆರಿಡ್, ಆಲ್ಮೋಸ್ಟ್ ಮಳೆ ಪ್ರಮಾಣ ಬಹಳ ಕಡಿಮೆ ಅಂತ ಹೇಳ್ತೀವಿ. ಇಲ್ಲಿ ಒಂದು ಹೆಸರು ಕೊಡ್ತಾರೆ, ಸ್ಟೋನಿ ಡೆಸರ್ಟ್ಸ್ ಅಂತ ಹೇಳ್ತೀವಿ. ಸೆರೀರ್ ನೆನ್ಪಿಟ್ಕೊಳ್ರಿ, ಸೆರೀರ್. ಇದು ನಿಮಗೆ ಟೈಪ್ ಆಫ್ ಡೆಸರ್ಟ್ಸ್. ಸೆರೀರ್ ಅಂದ್ರೆ ಏನು? ಸ್ಟೋನಿ ಮರುಭೂಮಿ ಅಂತ ಹೇಳ್ತೀವಿ. ಸೊ ಸ್ಟೋನಿ ಡೆಸರ್ಟ್ ಅಂದ್ರೆ ರಾಕಿ ಬೇರೆ, ರಾಕಿ ಅಂದ್ರೆ ಸೆರೀರ್, ಸ್ಟೋನಿ ಅಂದ್ರೆ ಕಲ್ಲುಗಳಿಂದ ಆವೃತವಾಗಿರೋದು. ರೈಟ್, ಕಲ್ಲುಗಳಿಂದ ಆವೃತವಾಗಿರುವಂಥದ್ದು, ಕಲ್ಲುಗಳಿಂದ ಆವೃತವಾಗಿದೆ ಅಂತ ಹೇಳ್ತೀವಿ. ಇದು ಸ್ಟೋನಿ ಮರುಭೂಮಿ. ಸೊ ರಾಕಿಗೆ ಹಮಡ ಅಂತ ಕರಿತೇವೆ, ಎರ್ಗ್ ಅಂದ್ರೆ ಸ್ಯಾಂಡಿ ಅಂತ ಕರಿತೀವಿ. ಸೆರೀರ್ ಅಂದ್ರೆ ಏನು? ರೈಟ್, ಸೆರೀರ್ ಅಂದ್ರೆ ಏನು? ಸೆರೀರ್ ಅಂತ ಹೇಳ್ತೀವಿ. ಸೆರೀರ್ ಅಂದ್ರೆ ಸ್ಟೋನಿ ಮರುಭೂಮಿ. ಈ ಪಾಯಿಂಟ್ ಅನ್ನ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಸೊ ನೆನ್ಪಿಟ್ಕೋಬೇಕು ಅವರು. ರೈಟ್, ಸಣ್ಣ ಸಣ್ಣ ಸೊ ಕಲ್ಲುಗಳು ಕೂಡ ಕಂಡು ಬರುತ್ತೆ ಅಲ್ಲಿ. ರೈಟ್, ಸೊ ಪೆಬಲ್ಸ್ ಅಂತ ಹೇಳ್ತೀವಿ. ಸೊ ಕಲ್ಲುಗಳಿಂದ ಆವೃತವಾಗಿರುವಂಥದ್ದು ಲಿಬಿಯನ್ ಡೆಸರ್ಟ್. ರೈಟ್, ಮೂರನೇ ಮರುಭೂಮಿ ನೋಡೋಣ ಈಗ. ಮೂರನೇ ಮರುಭೂಮಿ ಅರೇಬಿಯನ್ ಡೆಸರ್ಟ್ಸ್. ಆಕ್ಚುಲಿ ಎಲ್ಲಿ ಕಂಡು ಬರುತ್ತೆ? ನಾರ್ತ್ ಈಸ್ಟ್ ಆಫ್ ಈಜಿಪ್ಟ್ ಅಂತ ಹೇಳ್ತೀವಿ. ನೋಡ್ರಿ, ಅರೇಬಿಯನ್ ಮರುಭೂಮಿ. ಅರೇಬಿಯನ್ ಮರುಭೂಮಿ ಸೌದಿ ಅರೇಬಿಯಾದಲ್ಲಿ ಇದು ಕೂಡ ಇದೆ. ಸೊ ಮುಖ್ಯವಾಗಿ ಕಂಟಿನ್ಯೂಸ್ ಎಕ್ಸ್ಟೆನ್ಷನ್ ಪಾರ್ಟ್ ಇದು. ಇದು ಎಲ್ಲಿ ಕಂಡು ಬರುತ್ತಂದ್ರೆ, ಓಕೆ, ಈಜಿಪ್ತಿನ ಈಶಾನ್ಯ ಭಾಗದಲ್ಲಿ ಕಂಡು ಬರೋದು. ರೈಟ್, ಈಜಿಪ್ತಿನ ಈಶಾನ್ಯ ಭಾಗ ಅಂತ ಹೇಳ್ತೀವಿ. ಸೊ ಈಶಾನ್ಯ ಭಾಗ ಇದು ಮುಂದುವರೆದು ಸೌದಿ ಅರೇಬಿಯಾ ಕೂಡ ಹೋಗುತ್ತೆ. ಇದು ಸಿನಾಯಿ ಪೆನಿನ್ಸುಲಾ, ಸಿನಾಯಿ ಪೆನಿನ್ಸುಲಾ, ಸಿನಾಯಿ ಪರ್ಯಾಯ ದ್ವೀಪದಿಂದ ಸೊ ಆ ಕಡೆ ಕಂಡು ಬರೋದು. ನೋಡಿ, ಸಿನಾಯಿ ಪರ್ಯಾಯ ದ್ವೀಪ, ಸಿನಾಯಿ ಪರ್ಯಾಯ ದ್ವೀಪ ಅಂತ ಹೇಳ್ತೀವಿ. ರೈಟ್, ಪರ್ಯಾಯ ದ್ವೀಪ ಎಲ್ಲಿ ಕಂಡು ಬರುತ್ತೆ? ಇದು ಅರೇಬಿಯನ್ ಮರುಭೂಮಿ. ರೈಟ್, ಕ್ಲೀನ್ ಆಗಿ ನೋಡ್ಕೊಳ್ರಿ. ಸೊ ಈ ಭಾಗದಲ್ಲಿ ನಮಗೆ ಕಂಡು ಬರುತ್ತೆ ನೋಡ್ರಿ, ಇದು ಇಲ್ಲಿ ಈ ಭಾಗದಲ್ಲಿ ಮುಖ್ಯವಾಗಿ. ರೈಟ್, ಸೊ ಇದು ಯಾವುದು? ಅರೇಬಿಯನ್ ಮರುಭೂಮಿ, ಅರೇಬಿಯನ್ ಮರುಭೂಮಿ. ಸೊ ಮುಂದುವರೆದು ಸೌದಿ ಅರೇಬಿಯಾದಲ್ಲಿ ಕೂಡ ನಮಗೆ ಕಂಡು ಬರುವುದು. ಎಕ್ಸ್ಟೆನ್ಷನ್ ಸೌದಿ ಅರೇಬಿಯಾದಲ್ಲಿ ಜಾಸ್ತಿ ಇದೆ. ಓಕೆನಾ? ಸೊ ನೆಕ್ಸ್ಟ್ ಮರುಭೂಮಿ ನೋಡ್ರಿ, ನಾಲ್ಕನೇ ಮರುಭೂಮಿ ಯಾವುದು? ನೂಬಿಯನ್ ಡೆಸರ್ಟ್ಸ್ ಅಂತ ಹೇಳ್ತೀವಿ. ನೂಬಿಯನ್ ಡೆಸರ್ಟ್ಸ್ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತೇನೆ, ನೂಬಿಯನ್ ಡೆಸರ್ಟ್ ಯಾವ ದೇಶದಲ್ಲಿ ಕಂಡು ಬರುತ್ತೆ? ನೂಬಿಯನ್ ಮರುಭೂಮಿ ಈಜಿಪ್ಟ್ ಅಲ್ಲಿ. ನೂಬಿಯನ್, ನೂಬಿಯನ್. ರೈಟ್, ನೂಬಿಯನ್ ಮರುಭೂಮಿ. ಈ ನೂಬಿಯನ್ ಮರುಭೂಮಿ ಯಾವ ದೇಶದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಸೊ ತಾವು ಹೇಳಬೇಕಿದು ಎಲ್ರಿದು? ಸೊ ಈಜಿಪ್ಟ್, ಸ್ವಲ್ಪ ಭಾಗ ಈಜಿಪ್ಟ್. ರೈಟ್, ಮತ್ತೆ ಸೊ ಸೂಡಾನ್, ಸ್ವಲ್ಪ ಭಾಗ ಸೂಡಾನ್ ಅಲ್ಲಿ ಕೂಡ ಇದೆ. ಸೂಡಾನ್, ರೈಟ್, ಉತ್ತರದ ಸೂಡಾನ್ ಅಲ್ಲಿ ಕಂಡು ಬರೋದು. ಉತ್ತರ ಭಾಗ ಸೂಡಾನ್ ಉತ್ತರ ಭಾಗದಲ್ಲಿ ಕೂಡ ನಮಗೆ ಕಂಡು ಬರುವುದು ಯಾವ ಮರುಭೂಮಿ ಅಂದ್ರೆ ಇದು ನೂಬಿಯನ್. ನೆಕ್ಸ್ಟ್ ನೋಡ್ರಿ, ಓಕೆ, ಈಗ ವೆರಿ ವೆರಿ ಇಂಪಾರ್ಟೆಂಟ್ ಯಾವ ಡೆಸರ್ಟ್ಸ್ ಅಪ್ಪ ಅಂದ್ರೆ, ಸೊ ಐದನೇ ಡೆಸರ್ಟ್ ನಾವು ತೆಗೆದುಕೊಂಡಾಗ ನಮೀಬ್ ಮರುಭೂಮಿ ಅಂತ ಹೇಳ್ತೀವಿ. ನಮೀಬ್ ವೆರಿ ಇಂಪಾರ್ಟೆಂಟ್, ಬಹಳ ರಿಚ್ ಇದೆ, ಖನಿಜ ಸಂಪನ್ಮೂಲಗಳಲ್ಲಿ ಶ್ರೀಮಂತವಾಗಿರುವಂತಹ ಒಂದು ಮರುಭೂಮಿ. ನಮೀಬ್ ಆಗಿರ್ಬೋದು, ಕಲಹರಿ ಆಗಿರ್ಬೋದು. ಈ ನಮೀಬಿ ಮರುಭೂಮಿ ಎಲ್ಲಿ ಕಂಡು ಬರೋದು? ನಮೀಬಿಯಾ ದೇಶದಲ್ಲಿ ಕಂಡು ಬರೋದು. ಸೊ ನಮೀಬಿಯಾ ದೇಶ ಅಂತ ಹೇಳ್ತೀವಿ. ಮುಖ್ಯವಾಗಿ ಪ್ರಮುಖವಾಗಿ ಕಂಡು ಬರೋದು ನಮೀಬಿಯಾ ದೇಶ. ಓಕೆನಾ? ಸೊ ಬರ್ಕೊಂಡಿರೋದು. ರೈಟ್, ಸೊ ನಮೀಬಿಯಾ ಮರುಭೂಮಿ ಎಲ್ಲಿದೆ ಅಂದ್ರೆ ಇದು. ರೈಟ್, ನಮೀಬಿಯಾ. ಸೊ ದಕ್ಷಿಣ ಭಾಗದಲ್ಲಿ ಕಂಡು ಬರೋದು ನಮೀಬಿಯಾ ಇದು. ಸೊ ಇಲ್ಲೊಂದು ಮರುಭೂಮಿ ಇನ್ನೊಂದು ಕಂಡು ಬರುತ್ತೆ, ಇದು ಕಲಹರಿ. ಕಲಹರಿ. ರೈಟ್, ಈ ಕಡೆ ಯಾವ್ದಿದೆ? ನಮೀಬ್, ನಮೀಬ್ ಅಂತ ಹೇಳ್ತೇವೆ. ರೈಟ್, ಸೊ ಈಗ ಆರನೇ ಮರುಭೂಮಿ ಯಾವ್ದಪ್ಪ ಅಂದ್ರೆ ಕಲಹರಿ ಮರುಭೂಮಿ. ವೆರಿ ವೆರಿ ಇಂಪಾರ್ಟೆಂಟ್, ಕಲಹರಿ ಮರುಭೂಮಿ. ಈ ಕಲಹರಿ ಮರುಭೂಮಿಯಲ್ಲಿ ನೋಡ್ರಿ, ರೈಟ್, ಬುಷ್ಮೆನ್ ಬುಡಕಟ್ಟು ಜನಾಂಗ ಕೂಡ ಕಂಡು ಬರ್ತಾರೆ ಇಲ್ಲಿ. ಆಮೇಲೆ ನೋಡೋಣ ಬುಡಕಟ್ಟು ಜನಾಂಗಳೆಲ್ಲ. ಕಲಹರಿ ಮರುಭೂಮಿ, ಆಫ್ರಿಕಾ ಪೀಪಲ್ ಅಂತ ಹೇಳ್ತೀವಿ, ಅಲ್ಲೆಲ್ಲ ನಿಮಗೆ ಕಂಡು ಬರುತ್ತೆ. ಕಲಹರಿ ಮರುಭೂಮಿಯಲ್ಲಿ ಕಂಡು ಬರೋದು ಬೋಟ್ಸ್ವಾನ. ರೈಟ್, ಸೊ ಬೋಟ್ಸ್ವಾನ ದೇಶ ಮತ್ತು ಸೌತ್ ಆಫ್ರಿಕಾ ಎಲ್ಲಿ ಕಂಡು ಬರೋದು? ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾದಲ್ಲಿ ಕೂಡ ನಮಗೆ ಕಂಡು ಬರುವಂಥದ್ದು. ಸ್ವಲ್ಪ ಭಾಗ ದಕ್ಷಿಣ ಆಫ್ರಿಕಾದಲ್ಲಿ ಕೂಡ ಕಂಡು ಬರುತ್ತೆ.
ರೈಟ್ ಸರ್. ಹಾ, ಸರಿ. ಇಲ್ಲಿ ನಮಗೆ ಒಂದು ಬುಡಕಟ್ಟು ಜನಾಂಗ ಕೂಡ ಕಂಡು ಬರುತ್ತೆ. ಅವಾಗ ಎಕ್ಸಾಂಪಲ್ ಕೇಳ್ತಾ ಇರ್ತಾನೆ ಬುಡಕಟ್ಟು ಜನಾಂಗ. ಸೊ ಬಹಳ ಫೇಮಸ್ ಬುಡಕಟ್ಟು ಜನಾಂಗ ಟ್ರೈಬಲ್ ಪೀಪಲ್, ಹಂಟರ್ಸ್ ಅಂತ ಹೇಳ್ತೀವಿ, ಬೇಟೆಗಾರರು. ಸೊ ಮುಖ್ಯವಾಗಿ ಪ್ರಮುಖವಾಗಿ ಬೇಟೆಗಾರರು ಮತ್ತೆ ಫುಡ್ ಗ್ಯಾದರರ್ಸ್ ಅಂತ ಹೇಳ್ತೀವಿ. ಬೇಟೆಗಾರರು ಯಾರಪ್ಪ ಅಂದ್ರೆ ಬುಷ್ ಮೆನ್ ಅಂತ ಹೇಳ್ತೀವಿ ನೋಡ್ರಿ, ಬುಷ್ ಮೆನ್. ಸೊ ನೆನ್ಪಿಟ್ಕೊಳ್ರಿ, ಬುಷ್ ಮೆನ್, ರೈಟ್. ಹಾ, ಈ ಬುಷ್ ಮೆನ್ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರೋದಪ್ಪ ಅಂದ್ರೆ ಕಲಹರಿ ಮರುಭೂಮಿಯಲ್ಲಿ ಕಂಡು ಬರುತ್ತಾರೆ. ರೈಟ್ ಸರ್, ಇದೊಂದು ನೆನ್ಪಿಟ್ಕೊಂಡ್ಬಿಡ್ರಿ. ಓವರ್. ಸೊ ದಿಸ್ ಈಸ್ ಅಬೌಟ್ ಏನಪ್ಪಾ ಅಂದ್ರೆ ಸೊ ಮರುಭೂಮಿಗಳು. ಸ್ವಲ್ಪ ಬೇಸಿಕ್ ಥಿಂಗ್ಸ್ ಇವೆಲ್ಲ ನಿಮಗೆ NCERT ಅಲ್ಲಿ ಕೇಳ್ತಿರ್ತಾನೆ, ಹೇಗೆ ನಿರ್ಮಾಣ ಆಯ್ತು ಸ್ವಲ್ಪ ಗೊತ್ತಿರಬೇಕು. ಈಗ ನೆಕ್ಸ್ಟ್ ನೋಡ್ರಿ, ರೈಟ್. ಸೊ ನೆಕ್ಸ್ಟ್ ನೋಡ್ರಿ, ಈಗ ಕಲಹರಿ ಆಯ್ತು, ಬೋಟ್ಸ್ವಾನಾ ಆಯ್ತು, ಎಲ್ಲ ಮರುಭೂಮಿಗಳಾದ್ರು. ಈಗ ನೆಕ್ಸ್ಟ್ ನೋಡ್ಕೊಳ್ರಿ, ರೈಟ್. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆಫ್ರಿಕಾದ ಸಂಪನ್ಮೂಲಗಳು. ರೈಟ್, ಆಫ್ರಿಕಾದ ಸ್ವಾಭಾವಿಕ ಸಂಪನ್ಮೂಲಗಳು. ಆಫ್ರಿಕಾದ ಸ್ವಾಭಾವಿಕ ಸಂಪನ್ಮೂಲಗಳು ಸ್ವಲ್ಪ ನೋಡ್ಕೊಂಡು ತಗೋಣ. ಇದು NCERT ಬುಕ್ ಅಲ್ಲಿ ಏನಿದೆ, ಸ್ವಲ್ಪ 6th ಕ್ಲಾಸ್ NCERT, ನ್ಯಾಚುರಲ್ ರಿಸೋರ್ಸಸ್ ಆಫ್ ಆಫ್ರಿಕಾ. ಸೊ ನಾವು ಮುಖ್ಯವಾಗಿ ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ಏನು, ಯಾವುದೇ ಒಂದು ನೋಡಿ ಪ್ರದೇಶಕ್ಕೆ ಕಂಡುಬರುವಂತ ಸಂಪನ್ಮೂಲಗಳಾಗಿರ್ಬೋದು. ರೈಟ್, ದ ಬೌಂಟೀಸ್ ಪ್ರೊವೈಡೆಡ್ ಬೈ ನೇಚರ್ ಟು ಎನಿ ಏರಿಯಾ. ಅಂದ್ರೆ ದ ಬೌಂಟೀಸ್ ಪ್ರೊವೈಡೆಡ್ ಬೈ ಒಂದು ಪ್ರದೇಶಕ್ಕೆ ಕಂಡುಬರುವಂತಹ ಸಂಪನ್ಮೂಲಗಳು ಮುಖ್ಯವಾಗಿ ಸೊ ಮಣ್ಣು ಆಗಿರ್ಬೋದು, ಖನಿಜ ಸಂಪನ್ಮೂಲಗಳಾಗಿರ್ಬೋದು, ನೀರು ಆಗಿರ್ಬೋದು, ಸೊ ಪ್ರಾಣಿಗಳಾಗಿರ್ಬೋದು, ರೈಟ್. ಸೊ ಅರಣ್ಯ ಸಂಪನ್ಮೂಲ ಆಗಿರ್ಬೋದು, ಇವು ಎಲ್ಲ ನಾವೇನಂತ ಹೇಳ್ತೀವಿ, ಸ್ವಾಭಾವಿಕ ಸಂಪನ್ಮೂಲಗಳು. ಸೊ ಯಾವ್ದ್ಯಾವುದು, ಮಣ್ಣು ಆಗಿರ್ಬೋದು, ರೈಟ್. ಸೊ ನೀರು ಆಗಿರ್ಬೋದು, ಸೊ ಜಲ ಸಂಪನ್ಮೂಲ, ಮಣ್ಣು ಸಂಪನ್ಮೂಲ, ರೈಟ್. ಸೊ ಪ್ರಾಣಿ ಸಂಪನ್ಮೂಲ, ಖನಿಜ ಸಂಪನ್ಮೂಲ, ಹಾಗೆ ಅರಣ್ಯ ಸಂಪನ್ಮೂಲ, ಇವು ಎಲ್ಲ ಏನು ಸ್ವಾಭಾವಿಕ ಸಂಪನ್ಮೂಲಗಳು ಎಂದು ಕರೆಯುತ್ತೇವೆ. ರೈಟ್ ಸರ್. ಹಾ, ಈಗ ನೋಡ್ರಿ ನೆಕ್ಸ್ಟ್ ತಿಳಿತಾ ಇದು. ಸರಿ, ನೆಕ್ಸ್ಟ್ ನೋಡ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆಫ್ರಿಕಾದ ಸ್ವಾಭಾವಿಕ ಸಂಪನ್ಮೂಲಗಳು. ಮೊದಲನೇದ ನಾವು ತೆಗೆದುಕೊಳ್ಳೋಣ ಮಣ್ಣು. ಆಫ್ರಿಕಾ ದೇಶದಲ್ಲಿ ಮಣ್ಣು ಯಾವ ರೀತಿ ಇದೆ, ಮಣ್ಣು ಕೃಷಿಗೆ ಯೋಗ್ಯವಾದ ಮಣ್ಣಿದೆ ಅಥವಾ ಇಲ್ಲ? ಇಲ್ಲಿ ಕೃಷಿಗೆ ಯೋಗ್ಯವಾದ ಮಣ್ಣು ಇದೇನೇ ಇಲ್ಲ. ಸೊ ಬಹಳ ಕಡಿಮೆ ನೋಡ್ರಿ, ಕೃಷಿಗೆ ಯೋಗ್ಯವಾದ ಮಣ್ಣು ಏನಪ್ಪಾ ಅಂದ್ರೆ ಬಹಳ ಕಡಿಮೆ. ಮಣ್ಣು ಹೇಗಿದೆಯಪ್ಪ ಅಂದ್ರೆ ಇಲ್ಲಿ ಸೊ ಓನ್ಲಿ 10% ಆಫ್ ಸಾಯಿಲ್. ಆಫ್ರಿಕಾದ 10% ಮಣ್ಣು ನೋಡಿ. ನಮ್ಮ ದೇಶದಲ್ಲಿ ಅರೌಂಡ್ 50% ಯೋಗ್ಯ ಇದ್ರೆ 10% ಮಣ್ಣು ಕೃಷಿಗೆ ಯೋಗ್ಯವಾಗಿದೆ ಅಂತ ಹೇಳ್ತೀವಿ, ಕೃಷಿಗೆ ಯೋಗ್ಯವಾಗಿದೆ. ಸೊ ಉಳಿದೆಲ್ಲ ಮಣ್ಣು ಏನಪ್ಪಾ ಅಂದ್ರೆ ಕೃಷಿಗೆ ಯೋಗ್ಯ ಇಲ್ಲ, ಅರಣ್ಯ ಬರುತ್ತೆ, ಮರುಭೂಮಿ ಬರುತ್ತೆ, ಹೀಗಾಗಿ ಕೃಷಿಗೆ ಯೋಗ್ಯ ಇಲ್ಲ. ಸೊ ಮುಖ್ಯವಾಗಿ ಎಲ್ಲೆಂತ ತೆಗೆದುಕೊಂಡಾಗ ನೈಲ್ ನದಿಯ, ರೈಟ್. ಸೊ ನೈಲ್ ನದಿಯ ಡೆಲ್ಟಾ ಫಾರ್ಮೇಷನ್ ಮಾಡುತ್ತೆ ನೋಡ್ರಿ ಈಜಿಪ್ಟ್ ಅಲ್ಲಿ, ನೈಲ್ ನದಿಯ ಮೆಕ್ಕಲು ಮಣ್ಣು. ಸೊ ಈ ಮೆಕ್ಕಲು ಮಣ್ಣು ಎದಕ್ಕೆ ಪ್ರಸಿದ್ಧ ಇದೆ, ಸೊ ಕೃಷಿಗೆ ಯೋಗ್ಯವಾಗಿರುವಂಥದ್ದು. ಸೊ ಮುಖ್ಯವಾಗಿ ಈಜಿಪ್ಟ್ ದೇಶ ತೆಗೆದುಕೊಂಡಾಗ, ರೈಟ್. ಸವಣ್ಣಾದ ಕೆಲವು ಭಾಗ, ಸವಣ್ಣ ಹುಲ್ಲುಗಾವಲು ಅಂತ ಹೇಳ್ತೀವಿ. ಈ ಸವಣ್ಣ ಹುಲ್ಲುಗಾವಲದ ಸೊ ಕೆಲವು ಪ್ರದೇಶ, ಕೆಲವು ಭಾಗ ಕೂಡ ಎದಕ್ಕೆ ಪ್ರಸಿದ್ಧ ಆಗಿದೆ ಅಂದ್ರೆ ಸೊ ಪ್ರಮುಖವಾಗಿ ಎದಕ್ಕೆ ಪ್ರಸಿದ್ಧ ಇದೆ, ಇದು ಸ್ವಲ್ಪ ಮಣ್ಣಿಗೆ ಕೂಡ ಪ್ರಸಿದ್ಧ ಇದೆ. ಅದ್ರ ಜೊತೆಗೆ ಗ್ರಾಸ್ ಲ್ಯಾಂಡ್, ಇದು ಟ್ರಾಪಿಕಲ್ ಗ್ರಾಸ್ ಲ್ಯಾಂಡ್ ಅಂತ ಹೇಳ್ತೀವಿ. ಇಲ್ಲಿ ಎತ್ತರವಾದ ಹುಲ್ಲುಗಳು ಕೂಡ ಬೆಳೀತಾ ಇರುತ್ತೆ ಇಲ್ಲಿ, ರೈಟ್. 2 ಮೀಟರ್ದಿಂದ 3 ಮೀಟರ್ 4 ಮೀಟರ್ ವರೆಗೆ ಕೂಡ ಹುಲ್ಲು ಬೆಳೀತಾ ಇರುತ್ತೆ. ಸೊ ಅಲ್ಲಿ ಜಿರಾಫೆಗಳು ಕೂಡ ಕಂಡು ಬರ್ತಾ ಇರುತ್ತೆ, ರೈಟ್. ಅನೇಕ ಪ್ರಾಣಿಗಳು ಕೂಡ, ಜೀಬ್ರಾ, ಜಿರಾಫೆ, ಲಯನ್, ಟೈಗರ್ ಎಲ್ಲ ನಮಗೆ ಸವಣ್ಣ ಹುಲ್ಲುಗಾವಲದಲ್ಲಿ ತಾವು ನೋಡಬಹುದು, ರೈಟ್. ಸೊ ಕೆಲವು ಭಾಗಗಳಲ್ಲಿ ಕೂಡ ಏನಿದೆ, ಫಲವತ್ತತೆಯಿಂದ ಕೂಡಿದೆ ಅಂತ ಹೇಳ್ತೀವಿ, ಫಲವತ್ತತೆ ಅಂತ ಹೇಳ್ತೀವಿ, ಫರ್ಟೈಲ್ ಸಾಯಿಲ್ ಅಂತ ಹೇಳ್ತೀವಿ, ಫಲವತ್ತತೆಯಿಂದ ಕೂಡಿದೆ, ರೈಟ್. ಎಲ್ಲಿ, ಸೊ ಮೆಕ್ಕಲ್ ಮಣ್ಣು ನೈಲ್ ನದಿಯಲ್ಲಿ. ಅದು ಬಿಟ್ರೆ ಬಹುಭಾಗ ಏನಪ್ಪಾ ಅಂದ್ರೆ ಆಫ್ರಿಕಾದ ಮಣ್ಣು ಅರಣ್ಯ ಸೊ ಮಣ್ಣು ಕೂಡ ಕಂಡು ಬರುತ್ತೆ, ಫಾರೆಸ್ಟ್ ಸಾಯಿಲ್ ಅಂತ ಹೇಳ್ತೀವಿ. ಈ ಫಾರೆಸ್ಟ್ ಸಾಯಿಲ್ ಸೊ ನಮ್ಗೆ ಎಲ್ಲಿ ಕಂಡು ಬರೋದು, ಬಹುಭಾಗ ಈಕ್ವೆಟೋರಿಯಲ್ ರೀಜನ್, ಸಮಭಾಜಕದಲ್ಲಿ ನಮಗೆ ಯಾವ್ದು ಕಂಡು ಬರುತ್ತೆ, ಫಾರೆಸ್ಟ್ ಸಾಯಿಲ್ ಕಂಡು ಬರುತ್ತೆ. ಸೊ ಮರುಭೂಮಿ ಮಣ್ಣು ಕೃಷಿಗೆ ಯೋಗ್ಯ ಇಲ್ಲ, ಆದ್ರೆ ಕೃಷಿಗೆ ಯೋಗ್ಯ ಇರೋದು ನೈಲ್ ನದಿಯ ಮೆಕ್ಕಲ್ ಮಣ್ಣು ಕೆಲವು ಭಾಗಗಳ. ಅದು ಬಿಟ್ಟರೆ ನಮಗೆ ಸೊ ದಕ್ಷಿಣ ಭಾಗದಲ್ಲಿ ಕೂಡ ಸ್ವಲ್ಪ ಕಂಡು ಬರುತ್ತೆ. ಆದ್ರೆ ಸೊ ಈ ಈಜಿಪ್ಟ್ ಏನಪ್ಪಾ ಅಂದ್ರೆ ಬಹಳ ಪ್ರಸಿದ್ಧ ಅಂತ ಹೇಳ್ತೀವಿ, ನೈಲ್ ನದಿ ಡೆಲ್ಟಾದಿಂದ, ರೈಟ್. ಸೊ ಇದೊಂದು ನೆನ್ಪಿಟ್ಕೊಳ್ರಿ, ಮಣ್ಣು ಸಂಪನ್ಮೂಲ, ರೈಟ್. ಸೊ ಮುಖ್ಯವಾಗಿ ನಮಗೆ ಎಲ್ಲಿ ಕಂಡು ಬರುತ್ತೆ, ಕರಾವಳಿ ಪ್ರದೇಶ. ಸೊ ಕರಾವಳಿ ಪ್ರದೇಶದಲ್ಲಿ ಮುಖ್ಯವಾಗಿ ತೆಗೆದುಕೊಂಡಾಗ ಸೊ ಉತ್ತರ ಕರಾವಳಿ, ರೈಟ್. ಉತ್ತರ ಕರಾವಳಿ ನಮಗೆ ಕಂಡು ಬರುತ್ತೆ, ರೈಟ್. ಕರಾವಳಿ ಪ್ರದೇಶದಲ್ಲಿ ನಮ್ಗೆ ಏನು ಕಂಡು ಬರುತ್ತೆ, ಫಲವತ್ತತೆ ಮಣ್ಣು ಕಂಡು ಬರುತ್ತೆ, ಫಲವತ್ತತೆ
ಇಂದ ಕೂಡಿದೆ, ಫಲವತ್ತತೆಯಿಂದ ಸೊ ಕೂಡಿರುವ ಮಣ್ಣು ಎಲ್ಲಿ ಕಂಡು ಬರೋದು ನಮಗೆ? ಸೊ ಉತ್ತರದ ಕರಾವಳಿಯಲ್ಲಿ ಕಂಡು ಬರೋದು. ಅದು ಬಿಟ್ಟರೆ ಪ್ಲೇನ್ ಏರಿಯಾಸ್ ಅಂತ ಹೇಳ್ತೀವಿ, ಮೈದಾನಗಳಲ್ಲಿ. ಸೊ ಅದಕ್ಕೆ ನಾವು ಹೇಳೋದು ಇಡೀ ಆಫ್ರಿಕಾ ತೆಗೆದುಕೊಂಡಾಗ ಸೊ ಓನ್ಲಿ 10% ಆಫ್ ಸಾಯಿಲ್ ಸೂಟೇಬಲ್ ಫಾರ್ ಅಗ್ರಿಕಲ್ಚರ್. 10% ಮಣ್ಣು ಮಾತ್ರ ಕೃಷಿಗೆ ಯೋಗ್ಯವಾಗಿರುವಂಥದ್ದು. ಸೊ ಉಳಿದ ಮಣ್ಣು ನಮಗೆ ಕೃಷಿಗೆ ಯೋಗ್ಯ ಇಲ್ಲ ಅಂತ ಹೇಳಲ್ಲ, ಬಟ್ ಸೊ ಹೆಚ್ಚು ನಾವು ಬೆಳೆ ಬೆಳೆಯಲಿಕ್ಕೆ ಕಾರಣವಾಗುವಂಥದ್ದು ಈ ನೈಲ್ ಡೆಲ್ಟಾ ರೀಸನ್ ಅಂತ ಹೇಳ್ತೀವಿ. ಇದನ್ನ ನೆನ್ಪಿಟ್ಕೊಳ್ರಿ, ರೈಟ್? ಹಾ, ಸರಿ. ಮಣ್ಣು ಐತೆ ಈಗ. ಹಾ, ಸೊ ಜಲ ಸಂಪನ್ಮೂಲ ಆಲ್ರೆಡಿ ಹೇಳಿದ್ದೇವೆ. ಜಲ ಸಂಪನ್ಮೂಲ ನದಿ ಹೇಳುವಾಗ ನಾವು ಅದ್ರ ಬಗ್ಗೆ ಡೀಟೇಲ್ ಆಗಿ ಕೂಡ ಹೇಳಿದ್ದೇವೆ. ಸೊ ಅನೇಕ ಡ್ಯಾಮ್ಗಳನ್ನು ಕಟ್ಟಿ ಕೂಡ ಸೊ ಜಲವಿದ್ಯುತ್ ಯೋಜನೆಗೆ ಬಹಳ ಪ್ರಸಿದ್ಧ ಅಂತ ಹೇಳ್ತೀವಿ. ಈಗ ಎರಡನೇದು ಸೊ ಜಲ ಸಂಪನ್ಮೂಲ. ಜಲ ಸಂಪನ್ಮೂಲ ನೋಡಿ, ಆಫ್ರಿಕಾ ಬಹಳ ಬಹಳ ಪ್ರಸಿದ್ಧ ಜಲ ಸಂಪನ್ಮೂಲದಲ್ಲಿ ಮುಖ್ಯವಾಗಿ ನಾವು ತೆಗೆದುಕೊಂಡಾಗ, ರೈಟ್, ಅನೇಕ ಡ್ಯಾಮ್ಗಳನ್ನು ಕೂಡ ಜಲವಿದ್ಯುತ್ ಯೋಜನೆಗಳು ಕೂಡ ಹೆಚ್ಚಿದೆ ನೋಡ್ರಿ. ಜಲವಿದ್ಯುತ್ ಯೋಜನೆ ಸಮಭಾಜಕ ವೃತ್ತದಲ್ಲಿ ಸೊ ಹುಟ್ಟುವ ನದಿಗಳಾಗಿರ್ಬೋದು, ಜಲವಿದ್ಯುತ್ ಯೋಜನೆಗೆ ಪ್ರಸಿದ್ಧ ಅಂತ ಹೇಳ್ತೀವಿ. ಅನೇಕ ಜಲವಿದ್ಯುತ್ ಯೋಜನೆಗಳು ಕೂಡ ಕಂಡು ಬರುತ್ತೆ. ಆಲ್ಮೋಸ್ಟ್ ನಾವು ನಿನ್ನೆ ಹೇಳುವಾಗ ಹೇಳಿದೆವು ಡ್ಯಾಮ್ಸ್ ಅಂತ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್, ರೈಟ್, ಜಲಪಾತಗಳಾಗಿರ್ಬೋದು, ವಿಕ್ಟೋರಿಯಾ ಜಲಪಾತ, ರೈಟ್, ವಿಕ್ಟೋರಿಯಾ ಜಲಪಾತ ಆಗಿರ್ಬೋದು. ಓಕೆ, ಹಾಗೆ ಅನೇಕ ಜಲಪಾತದಿಂದ ಕೂಡ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತಾ ಇರ್ತೇವೆ ನಾವಿಲ್ಲಿ. ಮತ್ತೆ ಬಯೋಮಾ ಜಲಪಾತ. ಸೊ ಬಯೋಮಾ ಜಲಪಾತ ಯಾವ ನದಿ? ಕಾಂಗೋ ನದಿ. ಸ್ಟ್ಯಾನ್ಲಿ ಜಲಪಾತ, ಲಿವಿಂಗ್ ಸ್ಟೋನ್ ಜಲಪಾತ, ರೈಟ್. ಹಾಗೆ ಅನೇಕ ಡ್ಯಾಮ್ಗಳನ್ನು ಕೂಡ ಕಟ್ಟಿದ್ದೇವೆ. ಈ ಜಲಪಾತಗಳಿಂದ ಕೂಡ ವಿದ್ಯುತ್ ಉತ್ಪಾದನೆ ಮಾಡ್ತೇವೆ. ಮತ್ತು ಅನೇಕ ಡ್ಯಾಮ್ಸ್ಗಳು, ಅಣೆಕಟ್ಟುಗಳು ಮುಖ್ಯವಾಗಿ ಸೊ ನೈಜರ್ ನದಿಯಿಂದ ಆಗಿರ್ಬೋದು, ಸೊ ಮತ್ತೆ ಸೊ ಕಾಂಗೋ ನದಿಯಿಂದ ಆಗಿರ್ಬೋದು, ಸೊ ಜಾಂಬೇಜಿ ನದಿ ಆಗಿರ್ಬೋದು, ಈವನ್ ಸೊ ನೈಲ್ ನದಿಯಿಂದ ಆಗಿರ್ಬೋದು, ಡ್ಯಾಮ್ಗಳನ್ನು ಕಟ್ಟಿ ಜಲವಿದ್ಯುತ್ ಯೋಜನೆಗಳು ಕೂಡ ನಮಗೆ ಇಲ್ಲಿ ಹೆಚ್ಚು ಕಂಡು ಬರ್ತವೆ. ಮುಖ್ಯವಾಗಿ DRC, ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಸರ್, ವಯಾಸಿಸ್ ಮೀನ್ಸ್ ವಾಟ್ ಸರ್? ವಯಾಸಿಸ್ ಅಪ್ಪ ಅಂದ್ರೆ ಮರುಭೂಮಿಯಲ್ಲಿ ಕಂಡು ಬರುವಂತ ಒಂದು ನೀರಿನ ತಾಣ. ಇದು ಹೇಗೆ ನಿರ್ಮಾಣ ಆಗುತ್ತಂದ್ರೆ ಸೊ ಡಿಪ್ಲೇಷನ್ ಆಕ್ಟಿವಿಟಿ ಅಂತ ಹೇಳ್ತೀವಿ, ಚಟುವಟಿಕೆ. ಅಂದ್ರೆ ಹೇಗೆ? ಸೊ ಏನ್ ಮಾಡುತ್ತೆ, ವಿಂಡ್ ಕಣಗಳನ್ನ ಸ್ಯಾಂಡ್ ಪಾರ್ಟಿಕಲ್ಸ್ ಮೇಲೆ ಎತ್ಕೊಂಡು ಬ್ಲೋ ಆಗಿ ಹೋಗ್ತಾ ಇರುತ್ತೆ ಒಂದು ಪ್ರದೇಶದಿಂದ. ಹಾಗಾಗಿ ಒಂದು ತಗ್ಗಾದ ಪ್ರದೇಶ ನಿರ್ಮಾಣ ಆಗುತ್ತೆ. ಸೊ ಮುಂದೆ ಏನ್ ಕಂಡು ಬರುತ್ತೆ, ಅಲ್ಲಿ ನೀರು ಸಂಗ್ರಹಣೆಯಾಗಿ ಸೊ ಒಯಾಸಿಸ್ಗಳು ನಿರ್ಮಾಣವಾಗ್ತವು, ರೈಟ್. ಸವೆತದಿಂದ ನಿರ್ಮಿತವಾಗುತ್ತದೆ ಮುಖ್ಯವಾಗಿ ಯಾವುದು? ಒಯಾಸಿಸ್. ಜಲ ಸಂಪನ್ಮೂಲ ಆಯ್ತಾರೆ. ಈಗ ಪ್ರಮುಖವಾಗಿ ನೆಕ್ಸ್ಟ್ ನೋಡೋಣ, ಈಗ ಖನಿಜ ಸಂಪನ್ಮೂಲಗಳ ಹೇಳೋಣ. ಖನಿಜ ಸಂಪನ್ಮೂಲಗಳನ್ನು ತೆಗೆದುಕೊಳ್ಬೇಕು. ಸೊ ಪ್ರಮುಖವಾಗಿ ನೋಡ್ರಿ, ವೆರಿ ರಿಚ್ ಇನ್ ಮಿನರಲ್ ರಿಸೋರ್ಸಸ್ ಎಕ್ಸೆಪ್ಟ್ ಐರನ್, ಮ್ಯಾಂಗನೀಸ್ ಬಹಳ ಕಡಿಮೆ ಕಂಡು ಬರುತ್ತೆ, ರೈಟ್. ಖನಿಜ ಸಂಪನ್ಮೂಲಗಳು, ಗಟ್ಟಿ ಖನಿಜ ಸಂಪನ್ಮೂಲಗಳಿಗೆ ಬಹಳ ಪ್ರಸಿದ್ಧವಾಗಿರುವಂಥದ್ದು ಈ ಆಫ್ರಿಕಾ ಖಂಡ ಅಂತ ಹೇಳ್ತೀವಿ. ಖನಿಜ ಸಂಪನ್ಮೂಲಗಳು ಬಹಳ ಶ್ರೀಮಂತವಾಗಿದೆ. ಆಫ್ರಿಕಾ ಖಂಡ ಖನಿಜ ಸಂಪನ್ಮೂಲಗಳಲ್ಲಿ ಬಹಳ ಶ್ರೀಮಂತವಾಗಿದೆ. ಸೊ ಮುಖ್ಯವಾಗಿ ನಾವು ತೆಗೆದುಕೊಂಡಾಗ, ರೈಟ್, ಸೊ ನೋಡ್ರಿ, ಡೈಮಂಡ್ ಆಗಿರ್ಬೋದು, ವಜ್ರ, ಸೊ ಬಂಗಾರ ಬಹಳ ಸಿಗತ್ತೆ. ಇವನ್ ಮತ್ತೆ ಸೊ ಪ್ಲಾಟಿನಮ್ ಅಂತ ಹೇಳ್ತೀವಿ, ಪ್ಲಾಟಿನಮ್ ಇವು ನಮಗೆ ಸಿಗೋದು. ಆಮೇಲೆ ತಾಮ್ರ, ರೈಟ್, ತಾಮ್ರ ಸಿಗತ್ತೆ. ಕ್ರೋಮಿಯಂ, ಓಕೆ. ಸೊ ಇವನ್ ಪೆಟ್ರೋಲಿಯಂ, ರೈಟ್. ಸೊ ಇವುಗಳಲ್ಲಿ ಪ್ರಸಿದ್ಧ ಅಂತ ಹೇಳ್ತೀವಿ, ಪ್ರಸಿದ್ಧವಾಗಿದೆ ಅಂತ ಹೇಳ್ತೀವಿ. ಪೆಟ್ರೋಲಿಯಂ ಕೂಡ ಹೇರಳವಾಗಿ ಸಿಗುತ್ತೆ. ಅಂಗೋಲಾ ಆಗಿರ್ಬೋದು, ರೈಟ್, ಇವನ್ ಲಿಬಿಯಾ ಆಗಿರ್ಬೋದು, ಉತ್ತರದ ಅಲ್ಜೀರಿಯಾ ಆಗಿರ್ಬೋದು, ಪೆಟ್ರೋಲಿಯಂ ಹೇರಳವಾಗಿ ಕಂಡು ಬರುತ್ತೆ. ನೋಡೋಣ ಒಂದೊಂದು. ಆದರೆ ಸೊ ಕಬ್ಬಿಣದ ಅದಿರು ಬಹಳ ಕಡಿಮೆ ಪ್ರಮಾಣದಲ್ಲಿ ಕಂಡು ಬರುವುದು. ಕಬ್ಬಿಣದ ಅದಿರು ಏನಿದೆ ಆಫ್ರಿಕಾ ಖಂಡ ಬಹಳ ಕಡಿಮೆ ಅಂತ ಹೇಳ್ತೀವಿ. ಸೌತ್ ಆಫ್ರಿಕಾದಲ್ಲಿ ಸಿಗ್ಬೋದು, ಅದು ಬಿಟ್ಟರೆ ಬಹಳ ಕಡಿಮೆ. ಹೀಗಾಗಿ ಆಫ್ರಿಕಾ ಡೆವಲಪ್ ಆಗಿಲ್ಲ, ಬಹಳ ಕಡಿಮೆ, ವಿರಳವಾಗಿ, ವೆರಿ ಲೀಸ್ಟ್ ಕಬ್ಬಿಣದ ಅದಿರು. ಹೀಗಾಗಿ ಆಫ್ರಿಕಾ ಏನಾಗಿಲ್ಲ, ರೈಟ್. ಸರ್ ಪಾಯಿಂಟ್ ಬರ್ತಿದ್ರೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಒಂದು ರೌಂಡ್ ರೆಸಲ್ಯೂಷನ್ ಹೈಟ್ ಕೊಡ್ರಿ, ಕ್ಲೀನ್ ಆಗಿ ಕಾಣಿಸುತ್ತೆ. ರೆಸಲ್ಯೂಷನ್, ಕಬ್ಬಿಣದ ಅದಿರು ಬಹಳ ಕಡಿಮೆ ಕಂಡು ಬರೋದು, ಮ್ಯಾಂಗನೀಸು ಬಹಳ ಕಡಿಮೆ ಕಂಡು ಬರೋದು. ಹೀಗಾಗಿ ಆಫ್ರಿಕಾ ಸೊ ಬೇರೆ ಖಂಡಗಳ ಹಾಗೆ ಡೆವಲಪ್ ಆಗಿಲ್ಲ. ಯುರೋಪ್ ತರ ಆಗಿಲ್ಲ, ರೈಟ್. ಸೊ ಉತ್ತರ ಅಮೆರಿಕ ತರ ಆಗಿಲ್ಲ, ಏಷ್ಯಾ ತರ ಅಭಿವೃದ್ಧಿ ಹೊಂದಿಲ್ಲ. ಕಾರಣ ಏನಪ್ಪಾ ಅಂದ್ರೆ, ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗ್ಬೇಕಪ್ಪ ಅಂದ್ರೆ ಸೊ ಕಬ್ಬಿಣ ಬಹಳ ಇಂಪಾರ್ಟೆಂಟ್. ಸೊ ಕಬ್ಬಿಣದ ನಿಕ್ಷೇಪಗಳು ಬಹಳ ಕಡಿಮೆ ಕಂಡು ಬರುತ್ತೆ. ಅದು ಬಿಟ್ರೆ ಸೊ ಬಂಗಾರ ಜಾಸ್ತಿ ಇದೆ, ವಜ್ರ ಜಾಸ್ತಿ ಇದೆ, ಪ್ಲಾಟಿನಂ ಇದೆ, ತಾಮ್ರ ಸಿಗುತ್ತೆ, ಕ್ರೋಮಿಯಂ ಇದೆ, ಪೆಟ್ರೋಲಿಯಂ ಇದೆ. ಬಟ್ ಒಂದು ದೇಶದ ಮೂಲ ಆರ್ಥಿಕತೆಗೆ ಬೇಕಂದ್ರೆ ಕಬ್ಬಿಣ ಬೇಕು.
ಕಬ್ಬಿಣದ ಪ್ರಮಾಣ ಬಹಳ ಕಡಿಮೆ ಕಂಡು ಬರುತ್ತದೆ. ಪಾಯಿಂಟ್ ಇಸ್ ಕ್ಲಿಯರ್, ರೈಟ್? ಹಾ, ಕೋಲು ಮತ್ತು ಕಬ್ಬಿಣ ಬಹಳ ಕಡಿಮೆ. ಇನ್ನೊಂದು ಯಾವುದು? ಕಲ್ಲಿದ್ದಲು ಅಂತ ಹೇಳ್ತೀವಿ. ಈ ಕಲ್ಲಿದ್ದಲು ಕೂಡ ಏನಿದೆ ನೋಡ್ರಿ, ಕಲ್ಲಿದ್ದಲು ಅದು ಕೂಡ ಏನಿದೆ, ಬಹಳ ಕಡಿಮೆ ಕಂಡು ಬರೋದು. ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗಬೇಕಂದ್ರೆ ಕಲ್ಲಿದ್ದಲು ಮತ್ತು ಕೋಲು ಬೇಕಾಗತ್ತೆ. ಇದು ಕೂಡ ಬಹಳ ಕಡಿಮೆ, ರೈಟ್? ಸರಿ, ಈಗ ಒಂದೊಂದು ದೇಶ ನೋಡ್ಕೊಂತ ಹೋಗೋಣ. ನೋಡ್ರಿ ಒಂದು ರೌಂಡು, ರೈಟ್? ಈಗ ನೋಡ್ರಿ, ಮೊದಲನೇದಾಗಿ ಯಾವ್ದಾವ್ದು ಎಲ್ಲೆಲ್ಲಿ ಕಂಡು ಬರುತ್ತೆ. ಸೊ ಮೊದಲನೇದಾಗಿ ನಾವು ವಜ್ರ ಅಂತ ತೆಗೆದುಕೊಳ್ಳೋಣ, ಡೈಮಂಡ್. ಸೊ ಡೈಮಂಡ್ ಮೊದಲು ಪ್ರಪಂಚದಲ್ಲಿ ಹೆಚ್ಚಿತ್ತು, ಬಟ್ ಡೈಮಂಡ್ ಉತ್ಪಾದನೆ ಬಂದಾಗ ಈಗ ಪ್ರಪಂಚದಲ್ಲಿ ತೆಗೆದುಕೊಂಡಾಗ ಯಾವ್ದಿದ್ದಾರೆ ಡೈಮಂಡ್ ಉತ್ಪಾದನೆ, ರೈಟ್? ರಷ್ಯಾ ಬರುತ್ತೆ, ಆದ್ರೆ ನಿಕ್ಷೇಪ ಇರೋದು ಆಸ್ಟ್ರೇಲಿಯಾದಲ್ಲಿ. ಸರಿ, ಡೈಮಂಡ್ ಅಲ್ಲಿ ಬಹಳ ಬಹಳ ಪ್ರಸಿದ್ಧ. ಎಲ್ಲಿ ಡೈಮಂಡ್ ಕಂಡು ಬರುತ್ತೆ, ಯಾವ್ಯಾವ ದೇಶದಲ್ಲಿ ವಜ್ರ ನಮಗೆ ಕಂಡು ಬರುವಂತದ್ದು? ದಕ್ಷಿಣ ಆಫ್ರಿಕಾ, ಸೌತ್ ಆಫ್ರಿಕಾ, ಸೊ ವಜ್ರ ಕಂಡು ಬರುತ್ತೆ. ಹಾಗೆ ನಮೀಬಿಯಾದಲ್ಲಿ ಕೂಡ ವಜ್ರ ಕಂಡು ಬರುತ್ತೆ, ರೈಟ್? ಸೊ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಕಾಂಗೋ ಅಲ್ಲಿ ಕಂಡು ಬರುತ್ತೆ. ಆಮೇಲೆ ಬೋಟ್ಸ್ವಾನ ಎದಕ್ಕೆ ಪ್ರಸಿದ್ಧ? ವಜ್ರ ಕೂಡ ಪ್ರಸಿದ್ಧ ಇರುವಂಥದ್ದು. ಓಕೆನಾ? ಕ್ಲಿಯರ್, ರೈಟ್ ಸರ್? ಬಹಳ ಪ್ರಸಿದ್ಧ ವಜ್ರಕ್ಕೆ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ವಜ್ರ ಆಯಿತು. ಈಗ ಬಂಗಾರ ಅಂತ ತೆಗೆದುಕೊಂಡಾಗ, ರೈಟ್? ಸೊ ಬಂಗಾರಕ್ಕೆ ಬಹಳ ಪ್ರಸಿದ್ಧವಾಗಿರುವಂಥ ದೇಶ ಯಾವುದಪ್ಪ ಅಂದರೆ ಸೌತ್ ಆಫ್ರಿಕಾ ಅಂತ ಹೇಳ್ತೀವಿ ಇಲ್ಲಿ, ಸೌತ್ ಆಫ್ರಿಕಾ. ಸೊ ದಕ್ಷಿಣ ಆಫ್ರಿಕಾ ಬಹಳ ಬಹಳ ಪ್ರಸಿದ್ಧ. ತಾವು ಗಣಿಗಳನ್ನು ಕೂಡ ನೋಡ್ಬೋದು, ಇಲ್ಲಿ ಗಣಿಗಳಿದೆ ಬಹಳ ಪ್ರಸಿದ್ಧ. ಮೈನ್ಸ್ ಕೂಡ ಇದಾವೆ. ಯಾವುದಪ್ಪ ಅಂದರೆ ಟೌಟೋನ್ ಅಂತ ಹೇಳ್ತೀವಿ. ಒಂದು ಪ್ರಪಂಚದ ಅತ್ಯಂತ ಆಳವಾದ ಪೊನೆಂಗ್ ಅಂತ ಕೂಡ ಹೇಳ್ತೀವಿ. ಪೊನೆಂಗ್ ಅಂತ ಬರುತ್ತೆ. ಸುಮಾರು 4 ಕಿಲೋಮೀಟರ್ ಆಳದಲ್ಲಿ ಇದೆ ನೋಡ್ರಿ, 4 ಕಿಲೋಮೀಟರ್ ಆಳದ ಅತ್ಯಂತ ಆಳವಾದಂತ ಸೊ ಬಂಗಾರದ ಗಣಿಗಳು ಯಾವುದಪ್ಪ ಅಂದ್ರೆ ಟೌಟೋನ್, ಪೊನೆಂಗ್, ಸೌತ್ ಆಫ್ರಿಕಾ. ಸೊ ಈಗ ಡೈಮಂಡ್ ಸೌತ್ ಆಫ್ರಿಕಾ ಒಂದು ಪ್ರಸಿದ್ಧ ತಾವು ಕೇಳಿದಿರಿ, ಕಿಂಬರ್ಲಿ ಅಂತಂದು. ಸೊ ಕಿಂಬರ್ಲಿ ಡೈಮಂಡ್, ಕಿಂಬರ್ಲಿ ಗಣಿ. ಈ ಕಿಂಬರ್ಲಿ ಗಣಿ ಅದಕ್ಕೆ ಪ್ರಸಿದ್ಧಪ್ಪ ಅಂದ್ರೆ ಡೈಮಂಡ್, ರೈಟ್? ಈಗ ಸೌತ್ ಆಫ್ರಿಕಾದಲ್ಲಿ ಕಂಡು ಬರೋದು ಜೋಹಾನ್ಸ್ಬರ್ಗ್ ಅಂತ ಹೇಳ್ತೀವಿ. ಸೊ ಇದು ಕೂಡ ಸೊ ಬಂಗಾರ್ಗೆ ಪ್ರಸಿದ್ಧವಾಗಿರುವಂತ ಒಂದು ನಗರ ಅಂತ ಕೂಡ ಹೇಳ್ತೀವಿ, ರೈಟ್ ಸರ್? ಹಾ, ಓಕೆ, ಎಸ್. ಸೊ ಮತ್ತೆ ಎಲ್ಲಿ ಕಂಡು ಬರುತ್ತೆ ಬಂಗಾರ ನಿಮಗೆ? ಆಲ್ಮೋಸ್ಟ್ DRC ಅಲ್ಲಿ ಕಂಡು ಬರುತ್ತೆ, ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಕೂಡ ನಮಗೆ ಬಂಗಾರ ಕಂಡು ಬರುತ್ತೆ, ರೈಟ್? ಸೊ ನಮೀಬಿಯಾದಲ್ಲಿ ಕೂಡ ನಮಗೆ ಬಂಗಾರ ಕಂಡು ಬರೋದು. ಆದ್ರೆ ಪ್ರಮುಖವಾಗಿ ಸೌತ್ ಆಫ್ರಿಕಾ ಲೀಡಿಂಗ್ ಅಲ್ಲಿ ಇದೆ ಅಂತ ಹೇಳ್ಬೋದು ಅಲ್ಲಿ, ರೈಟ್? ಈಗ ನೆಕ್ಸ್ಟ್ ನೋಡ್ರಿ, ಕ್ರೋಮಿಯಂ ಇನ್ನೊಂದು ಬರುತ್ತೆ, ವೆರಿ ಇಂಪಾರ್ಟೆಂಟ್. ಇಲ್ಲಿ ಪ್ರಪಂಚದಲ್ಲೇ ಜಾಸ್ತಿ ಕ್ರೋಮಿಯಂ ಕಂಡು ಬರೋದು ಎಲ್ಲಿ ಅಂತ ಕೇಳಿದ್ರೆ ಕ್ರೋಮಿಯಂ. ನೆಕ್ಸ್ಟ್ ನೋಡ್ರಿ, ಕ್ರೋಮಿಯಂ ಅಂತ ಹೇಳ್ತೀವಿ. ಕ್ರೋಮಿಯಂ ವೆರಿ ಇಂಪಾರ್ಟೆಂಟ್ ಇದು, ಆಯ್ತಾ? ಸರಿ, ಅಲಯಾಗಿ ಯೂಸ್ ಮಾಡ್ತೀವಿ ಇದು ಕ್ರೋಮಿಯಂ. ಸೊ ಕ್ರೋಮಿಯಂ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಪ್ರಮುಖವಾಗಿ ಒಂದು DRC, ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಇನ್ನೊಂದು ಏನಪ್ಪಾ ಅಂದ್ರೆ ಸೊ ದಕ್ಷಿಣ ಆಫ್ರಿಕಾ, ಸೌತ್ ಆಫ್ರಿಕಾ. ಸೊ ದಲ್ಲಿ ನಮಗೆ ಕ್ರೋಮಿಯಂಗೆ ಪ್ರಸಿದ್ಧ ಅಂತ ಹೇಳ್ತೀವಿ, ರೈಟ್? ಸೊ ಪೆಟ್ರೋಲಿಯಂ ನಿಕ್ಷೇಪಗಳು ಎಲ್ಲಿ ಕಂಡು ಬರೋದು? ಈ ಪೆಟ್ರೋಲಿಯಂ ನಿಕ್ಷೇಪ ಹೇರಳವಾಗಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಮುಖ್ಯವಾಗಿ ನೋಡ್ರಿ, ರೈಟ್? ಸೊ ನೈಜೀರಿಯಾ ದೇಶ ಪೆಟ್ರೋಲಿಯಂ ಪ್ರಸಿದ್ಧ. ಹಾಗೆ ಲಿಬಿಯಾ, ರೈಟ್? ಮತ್ತೆ ಅಂಗೋಲಾ, ರೈಟ್? ಆಮೇಲೆ ಉತ್ತರದ ಭಾಗ ಅಲ್ಜೀರಿಯಾ. ಇವು ಪೆಟ್ರೋಲಿಯಂಗೆ ಬಹಳ ಪ್ರಸಿದ್ಧವಾಗಿರುವಂತಹ ರಾಷ್ಟ್ರಗಳು ಇಲ್ಲಿ, ಓಕೆನಾ? ರೈಟ್ ಸರ್? ಹಾ, ನೆಕ್ಸ್ಟ್ ನೋಡಿ, ತಾಮ್ರ ಅಂತ ತೆಗೆದುಕೊಳ್ಳೋಣ. ಈ ತಾಮ್ರ ಯಾವ ದೇಶದಲ್ಲಿ, ಆಫ್ರಿಕಾದ ಯಾವ ದೇಶದಲ್ಲಿ ತಾಮ್ರಕ್ಕೆ ಪ್ರಸಿದ್ಧ ಅಂತ ಕೇಳಿದ್ರೆ DRC, ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಬಹಳ ಪ್ರಸಿದ್ಧ ನೋಡ್ರಿ. ಎಲೆಕ್ಟ್ರಿಕಲ್ ವೈರ್ ಅಲ್ಲಿ ಸೊ ನಾವು ಉಪಯೋಗ ಮಾಡ್ತೇವೆ ತಾಮ್ರ, ರೈಟ್? ಸೊ ಅಲ್ಲಿ ಕಂಡು ಬರ್ಬೋದು. ಓಕೆ, ಸೊ ಇಷ್ಟು ನೆನ್ಪಿಟ್ಕೊಂಡ್ಬಿಡ್ರಿ ನಂದು. ಓಕೆ, ಸೊ ಇವನ್ ಯುರೇನಿಯಂ ಅಂತೂ ಕೂಡ ಸಿಗುತ್ತೆ. ಆದ್ರೆ ಬಹುಮುಖ್ಯವಾಗಿ ಯುರೇನಿಯಂ ಕೂಡ ಸೌತ್ ಆಫ್ರಿಕಾದಲ್ಲಿ ಕೂಡ ಕಂಡು ಬರುತ್ತೆ. DRC ಅಲ್ಲಿ ಕೂಡ ನಮಗೆ ಕಂಡು ಬರುವಂಥದ್ದು ಯುರೇನಿಯಂ. ಸೊ ಯುರೇನಿಯಂ ತೆಗೆದುಕೊಂಡಾಗ ಯುರೇನಿಯಂ ಎಲ್ಲಿ ನಮಗೆ ಹೇರಳವಾಗಿ ಸಿಗೋದು? ಸೌತ್ ಆಫ್ರಿಕಾ, ರೈಟ್? ಸೊ ದಕ್ಷಿಣ ಆಫ್ರಿಕಾ, ಸೊ ಮತ್ತು ಸೊ DRC, ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಕಟಂಗಾ ಪ್ರಸ್ಥಭೂಮಿ ಪ್ರಮುಖವಾಗಿ, ರೈಟ್? DRC ಅಂತ ಹೇಳ್ತೀವಿ, ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಅಥವಾ ಜೈರ್ ದೇಶ ಅಂತ ಹೇಳ್ತಾರಲ್ಲ. ಸೊ ಈ ದೇಶದಲ್ಲಿ ಕಟಂಗಾ ಪ್ರಸ್ಥಭೂಮಿ, ಮುಖ್ಯವಾಗಿ ಕಟಂಗಾ ಪ್ರಸ್ಥಭೂಮಿ ಎದಕ್ಕೆ ಪ್ರಸಿದ್ಧಪ್ಪ ಅಂದ್ರೆ, ರೈಟ್? ಸೊ ಅನೇಕ ಖನಿಜ ಸಂಪನ್ಮೂಲಗಳಿಗೆ ಪ್ರಸಿದ್ಧ. ಮುಖ್ಯವಾಗಿ ಡೈಮಂಡ್ ಸಿಗುತ್ತೆ, ರೈಟ್? ಆಮೇಲೆ ಕಾಪರ್ ಸಿಗುತ್ತೆ ಇಲ್ಲಿ, ರೈಟ್? ಕಾಪರ್ ಸಿಗುತ್ತೆ. ಈವನ್ ಸೊ ನಿಕ್ಕಲ್ ಕೂಡ ಸಿಗುತ್ತೆ, ಸ್ವಲ್ಪ ಪ್ರಮಾಣ ನಿಕ್ಕಲ್ ಇದೆ. ಓಕೆ, ಸೊ ಈವನ್ ಯುರೇನಿಯಂ ಕೂಡ ಸಿಗುವುದು ಇಲ್ಲಿ.
ಕಟಂಗ ಪ್ಲಾಟ್ಯೂ ಇಸ್ ವೆರಿ ಫೇಮಸ್ ಫಾರ್ ಮಿನರಲ್ ರಿಸೋರ್ಸಸ್ ಅಂತ ಹೇಳ್ತೀವಿ. ಸರಿ, ಇಷ್ಟು ನೆನ್ಪಿಟ್ಕೊಂಡ್ಬಿಡ್ರಿ ಅವರ. ಓಕೆ, ಸೊ ಇದು ಎದಕ್ಕಪ್ಪ ಅಂದರೆ ಖನಿಜ ಸಂಪನ್ಮೂಲಗಳು ಆಯಿತು. ರೈಟ್. ಹಾಂ, ಸೊ ನೆಕ್ಸ್ಟ್ ನೋಡ್ರಿ ಈಗ. ಓಕೆ, ತಿಳಿತಲ್ಲ ಇದು? ನೆಕ್ಸ್ಟ್ ನೋಡ್ರಿ ಈಗ. ನೆಕ್ಸ್ಟ್ ಇನ್ನೊಂದು ನಾವು ತೆಗೆದುಕೊಳ್ಳೋಣ, ಮತ್ತೊಂದು ಸಂಪನ್ಮೂಲ, ಅರಣ್ಯ ಸಂಪನ್ಮೂಲ ಅಂತ ಹೇಳ್ತೀವಿ. ಅರಣ್ಯ ಸಂಪನ್ಮೂಲ ನೋಡಿ. ಸೊ ಅರಣ್ಯ ಸಂಪನ್ಮೂಲ ಮುಖ್ಯವಾಗಿ ನಾವು ತೆಗೆದುಕೊಂಡಾಗ ದಟ್ಟವಾದಂಥ ಅರಣ್ಯ ಇದೆ ಆಫ್ರಿಕಾದಲ್ಲಿ. ಈಕ್ವೆಟೋರಿಯಲ್ ರೈನ್ ಫಾರೆಸ್ಟ್ ಅಂತ ಹೇಳ್ತೀವಿ. ಈಕ್ವೆಟೋರಿಯಲ್ ರೈನ್ ಫಾರೆಸ್ಟ್ ನೋಡಿ, ದಟ್ಟವಾದ ಅರಣ್ಯ ಮುಖ್ಯವಾಗಿ ನಾವು ತೆಗೆದುಕೊಂಡಾಗ ಸಮಭಾಜಕ ಋತುದಲ್ಲಿ ತೆಗೆದುಕೊಂಡಾಗ ಸಮಭಾಜಕ ಮಳೆಕಾಡುಗಳು ಕೂಡ ಕಂಡು ಬರುತ್ತೆ ಇಲ್ಲಿ. ಸಮಭಾಜಕ ಮಳೆಕಾಡು ವರ್ಷ ಪೂರ್ತಿ ಮಳೆ ಆಗ್ತಾ ಇರುತ್ತೆ. ರೈಟ್. ಅರಣ್ಯ ಅಥವಾ ಕಾಡುಗಳು ಅಂತ ಹೇಳ್ತೀವಿ. ಕಾಡುಗಳು, ಸಮಭಾಜಕ ಮಳೆಕಾಡುಗಳು ವರ್ಷ ಪೂರ್ತಿ ಮಳೆ ಆಗ್ತಾ ಇರುತ್ತೆ. ಗಟ್ಟಿ ಮರಗಳು ಕೂಡ ಕಂಡು ಬರುತ್ತೆ ಇಲ್ಲಿ. ರೈಟ್. ಸೊ ಗಟ್ಟಿಯಾದ ಮರಗಳು ಕೂಡ ಕಂಡು ಬರೋದು. ಮುಖ್ಯವಾಗಿ ಗಟ್ಟಿಯಾದ ಮರಗಳು ಅಂತ ಹೇಳ್ತೀವಿ ನೋಡ್ರಿ. ಗಟ್ಟಿ ಮರಗಳು ಕಂಡು ಬರೋದು. ಎಸ್. ಸೊ ಗಟ್ಟಿ ಮರಗಳು. ರೈಟ್. ಸೊ ಎಬೋನಿ ಆಗಿರ್ಬೋದು, ಸೊ ರೋಸ್ ವುಡ್ ಆಗಿರ್ಬೋದು, ಎಬೋನಿ, ರೋಸ್ವುಡ್, ಮತ್ತು ಮಹೋಗನಿ ಅಂತ ಹೇಳ್ತೀವಿ. ಮಹೋಗನಿ ಪ್ರಮುಖವಾಗಿ ಕಂಡುಬರುವಂಥ ಇವು ಗಟ್ಟಿಯಾದಂಥ ಮರಗಳು ಕೂಡ ಕಂಡುಬರುತ್ತೆ. ಎಬೋನಿ, ಈವನ್ ಕಪೋಕ್ ಅಂತ ಕೂಡ ಹೇಳ್ತೀವಿ. ಕಪೋಕ್ ಮರಗಳ ಹೆಸರಿವೆಲ್ಲ ನೆನ್ಪಿಟ್ಕೊಳ್ರಿ. ಸರಿ, ಮಹೋಗನಿ, ರೋಸ್ವುಡ್, ಎಬೋನಿ ಇವು ನಮಗೆ ಗಟ್ಟಿ ಮರಗಳು ಕೂಡ ಕಂಡುಬರುತ್ತೆ. ಸರಿ, ಓಕೆ. ಮತ್ತೆ ಅದರ ಜೊತೆಯಾಗಿ ಪಾಮ್ ಟ್ರೀಸ್ ಅಂತ ಹೇಳ್ತೀವಿ. ಪಾಮ್ ಮರಗಳು, ತಾಳೆ ಮರಗಳಂತ. ಓಕೆ, ಪಾಮ್ ಮರಗಳು ಎಲ್ಲಿ ಕಂಡು ಬರ್ತಿದೆ? ಪಾಮ್ ಪರ್ಟಿಕ್ಯುಲರ್ ತಾಂಜಾನಿಯಾ ಆಗಿರ್ಬೋದು, ಬಹಳ ಪ್ರಸಿದ್ಧ ತಾಂಜಾನಿಯಾ. ರೈಟ್. ಸೊ ಪಾಮ್ ಮರಗಳು ಕೂಡ ಕಂಡು ಬರುವಂಥದ್ದು. ಓಕೆನಾ? ಸೊ ಪಾಮ್ ಮರಗಳು. ಓಕೆ, ಈವನ್ ಆಯಿಲ್ ಪಾಮ್ ಆಯಿಲ್ ಅಂತ ಹೇಳ್ತಿರಲ್ಲ, ಅದು ಕೂಡ ಕಂಡು ಬರುತ್ತೆ. ರೈಟ್. ಸೊ ಪಾಮ್ ಮರಗಳು ಬಹುತೇಕವಾಗಿ ಎಲ್ಲೆಲ್ಲಿ ಕಂಡು ಬರುತ್ತೆಪ್ಪ ಅಂದರೆ, ಸೊ ನೋಡ್ರಿ, ನೈಜೀರಿಯಾ ಇದು ಬಹುಭಾಗದಲ್ಲಿ ನಮಗೆ ಕಂಡು ಬರುವಂಥದ್ದು. ಆಫ್ರಿಕಾದ ಬಹುಭಾಗದಲ್ಲಿ ನಮಗೆ ಕಂಡು ಬರೋದು ಯಾವಪ್ಪ ಅಂದ್ರೆ ಪಾಮ್. ಸೊ ಈಗ ಪಾಮ್ ಆಯಿಲ್ ಅಂತ ತೆಗೆದುಕೊಂಡಾಗ ನೈಜೀರಿಯಾ ಆಗಿರ್ಬೋದು. ರೈಟ್. ಸೊ ಮುಖ್ಯವಾಗಿ ಗಲ್ಫ್ ಆಫ್ ಗೀನಿಯಾ ದೇಶಗಳು, ಸೊ ದೇಶಗಳಂತ ಹೇಳ್ತೀವಿ. ಅಲ್ಲಿ ನಮಗೆ ಸೊ ಈ ಪಾಮ್ ಆಯಿಲ್ ಕೂಡ ಸೊ ನಮಗೆ ಹೇರಳವಾಗಿ ಕಂಡು ಬರುವಂಥದ್ದು ಪಾಮ್ ಆಯಿಲ್. ಡೇಟ್ ಪಾಮ್ ಅಂತ ಹೇಳ್ತೀವಿ ಇನ್ನೊಂದು. ನೋಡ್ರಪ್ಪ, ಡೇಟ್ ಪಾಮ್, ಖರ್ಜೂರ ಅಂತ ಹೇಳ್ತಾರಲ್ಲ, ಡೇಟ್ ಪಾಮ್, ಖರ್ಜೂರ. ಈ ಖರ್ಜೂರ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಮರುಭೂಮಿ ಪ್ರದೇಶದಲ್ಲಿ. ಮುಖ್ಯವಾಗಿ ಎಲ್ಲಪ್ಪ ಅಂದ್ರೆ ಮರುಭೂಮಿಗಳಲ್ಲಿ ನಮಗೆ ಹೇರಳವಾಗಿ ಬಹಳ ಪ್ರಸಿದ್ಧ ನೋಡ್ರಿ, ಮರುಭೂಮಿ ಪ್ರದೇಶಗಳಲ್ಲಿ ಖರ್ಜೂರ. ಈ ಒಯಾಸಿಸ್ ಎಲ್ಲ ಕಂಡು ಬರುತ್ತಲ್ಲ, ಈ ಒಯಾಸಿಸ್ ಹತ್ತಿರ ನಮಗೆ ಕಂಡು ಬರೋದು ಡೇಟ್ ಪಾಮ್ಸ್. ರೈಟ್. ಸೊ ಬರ್ಕೊಂಡ್ರಿ ಈಗ. ಸರಿ, ಈಗ ಕೊಕೊನಟ್ ಪಾಮ್ ಅಂತ ಹೇಳ್ತೀವಿ. ಕೊಕೊನಟ್, ಸೊ ತೆಂಗಿನ ಮರ, ಕೊಕೊನಟ್ ಪಾಮ್ ಅಂತ ಹೇಳ್ತಿರಲ್ಲ. ಸೊ ಇದು ಎಲ್ಲಿ ಕಂಡು ಬರುತ್ತೆ? ರೈಟ್. ಸೊ ಜಾಂಜಿಬಾರ್ ಬಹಳ ಪ್ರಸಿದ್ಧ ನೋಡ್ರಿ, ಜಾಂಜಿಬಾರ್. ಲವಂಗ ಕೂಡ ಒಂದು ಪ್ರಸಿದ್ಧ, ಪಂಬಾ ಅಂತ ಹೇಳ್ತೀವಿ. ಪೆಂಬಾ ಐಲ್ಯಾಂಡ್, ಜಾಂಜಿಬಾರ್ ಮತ್ತು ಪೆಂಬಾ ದ್ವೀಪ. ಕ್ಲೋವ್ ಕೂಡ ಬಹಳ ಪ್ರಸಿದ್ಧ, ಕ್ಲೋವ್ ಲವಂಗ ಅಂತ ಹೇಳ್ತಿರಲ್ಲ, ಅದಕ್ಕೂ ಕೂಡ ಬಹಳ ಪ್ರಸಿದ್ಧ ಅಂತ ಹೇಳ್ತೀವಿ ಇದು ಪೆಂಬಾ. ಸೊ ಇಷ್ಟು ನೆನ್ಪಿಟ್ಕೊಂಡ್ಬಿಡಿ ಇದೊಂದು. ಓಕೆನಾ? ತಿಳಿತಲ್ರಿ ಇದು? ಸರಿ, ಓವರ್. ಸೊ ಇದೇನಪ್ಪ ಅಂದ್ರೆ ಅರಣ್ಯ ಸಂಪನ್ಮೂಲ ಹೇರಳವಾಗಿ ನಮಗೆ ಇಲ್ಲಿ ಕಂಡು ಬರುವುದು. ಒಯಾಸಿಸ್ ಅಲ್ಲಿ ಏನು ಕಂಡು ಬರುತ್ತೆ ಅಂದ್ರೆ ಡೇಟ್ ಪಾಮ್ ಕಂಡು ಬರುತ್ತೆ. ಇಲ್ಲಿ ಡೇಟ್ ಪಾಮ್ ಪರ್ಟಿಕ್ಯುಲರ್ಲಿ ಎಲ್ಲಿ ಕಂಡು ಬರೋದು? ಒಯಾಸಿಸ್ ಪ್ರದೇಶದಲ್ಲಿ. ಈ ಒಯಾಸಿಸ್ ಅಲ್ಲಿ ನೋಡ್ರಿ, ರೈಟ್, ಒಯಾಸಿಸ್ ಅಂತ ಹೇಳ್ತೀವಿ. ಈ ಒಯಾಸಿಸ್ ಓಕೆ, ಸೊ ನೀರಿನ ತಾಣ ಇರುತ್ತೆ. ರೈಟ್. ಸೊ ಅಲ್ಲಿ ಏನು ಕಂಡು ಬರುತ್ತೆ ನಮಗೆ? ಡೇಟ್ ಪಾಮ್ ಅನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿತೀವಿ. ಓಕೆ, ಇತರೆ ಮರಗಳಾಗಿರ್ಬೋದು. ಮತ್ತೆ ಯಾವ ಮರಗಳು ಬೆಳಿತೀವಿ ಸರ್ ಇಲ್ಲಿ? ಮತ್ತೆ ಯಾವುದು ನೋಡಿ, ಸಂಪನ್ಮೂಲ ನಾವು ತೆಗೆದುಕೊಂಡಾಗ ಯಾವುದಿದೆ ಇಲ್ಲಿ? ರೈಟ್. ಸರಿ, ಇನ್ನೊಂದು ಯಾವ್ದು ಕಂಡು ಬರುತ್ತೆ ನೋಡ್ರಿ, ಇನ್ನೊಂದು ಬಹಳ ಪ್ರಸಿದ್ಧ ಅಂತ ಹೇಳ್ತೀವಿ, ಕೋಕೋ ಅಂತ ಹೇಳ್ತಿರಲ್ಲ, ಕಕೋವಾ. ರೈಟ್. ಮತ್ತು ಕೋಲಾ ಮರಗಳು ಪ್ರಮುಖವಾಗಿ ಕಂಡು ಬರುವಂಥದ್ದು, ಕಕೋ ಮತ್ತು ಕೋಲಾ ಮರಗಳು. ಸೊ ಇದನ್ನ ನಾವು ಏನು ಯೂಸ್ ಮಾಡ್ತೀವಿ? ಪಾನೀಯ ಮರಗಳು ಅಂತ ಹೇಳ್ತೀವಿ. ಇದಕ್ಕೆ ಪಾನೀಯ ಮರಗಳು, ಬೆವರೇಜ್ ಟ್ರೀಸ್ ಅಂತ ಹೇಳ್ತೀವಿ. ಏನು? ಬೆವರೇಜ್ ಟ್ರೀ. ನೋಡಿ, ಟೀ ಕಾಫಿ ಬೆಳಿತಾರಲ್ಲ ಆ ರೀತಿಯಲ್ಲಿ ಬೆವರೇಜ್ ಟ್ರೀಸ್. ನಮ್ಮಲ್ಲಿ ಟೀ ಕಾಫಿ ಇದೆಯಲ್ಲ ಆ ರೀತಿ ಕಕೋವಾ ಮತ್ತು
ಕೋಲಾ ಮರಗಳಂತ ಹೇಳ್ತೀವಿ, ಅದು ಬೆವರೇಜ್ ಟ್ರೀಸ್. ರೈಟ್. ಈ ಕೊಕೋ ನೋಡ್ರಿ, ಕೋಕೋ ಅಂತ ಹೇಳ್ತಿರಲ್ಲ, ಕೋಕೋ ಅಂತ ಹೇಳ್ತಾರೆ ಮುಖ್ಯವಾಗಿ. ಕೋಕೋ ಚಾಕ್ಲೇಟ್ ಇಂಡಸ್ಟ್ರಿಗೆ ಬಹಳ ಪ್ರಸಿದ್ಧ. ಕೋಕೋವಾ, ರೈಟ್, ಚಾಕ್ಲೇಟ್ ಇಂಡಸ್ಟ್ರಿಗೆ ಬಹಳ ಪ್ರಸಿದ್ಧ. ರೈಟ್. ಹಾ, ಸೊ ಈ ಕೋಕೋ ಏನೈತಪ್ಪ ಅಂದ್ರೆ, ಈ ಕೋಕೋ ಎದರಿಂದ ತೆಗೆದುಕೊಳ್ತೀವಿ? ಕಾಕೋ ಮರದಿಂದ ನಾವು ಸೊ ಕೋಕೋವನ್ನು ತೆಗೆದುಕೊಳ್ತೀವಿ. ಚಾಕ್ಲೇಟ್ ಇಂಡಸ್ಟ್ರಿಗೆ ಬಹಳ ಬಹಳ ಪ್ರಸಿದ್ಧ. ರೈಟ್. ಸೊ ಇಷ್ಟು ನೆನ್ಪಿಟ್ಕೊಂಡ್ಬಿಡ್ರಿ. ಆಲ್ಮೋಸ್ಟ್ ಪ್ರಪಂಚದಲ್ಲಿ ಎಕ್ಸ್ಪೋರ್ಟ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಇದು ಎಲ್ಲೆಲ್ಲಿ ಕಂಡು ಬರುತ್ತೆ? ಘಾನಾ ಬಹಳ ಪ್ರಸಿದ್ಧ ಇದೆ. ಸೊ ನೈಜೀರಿಯಾ ಬಹಳ ಪ್ರಸಿದ್ಧ ಇದೆ. ರೈಟ್. ಹೆಚ್ಚು ಹೇರಳವಾಗಿ ಬೆಳೀತಾ ಇರ್ತದೆ ಘಾನಾ, ನೈಜೀರಿಯಾ ಬಹಳ ಬಹಳ ಪ್ರಸಿದ್ಧ ಅಂತ ಹೇಳ್ತೀವಿ. ಓಕೆನಾ? ಹಾ. ಸೊ ಕೋಲಾ ಡ್ರಿಂಕ್ಸ್ ಬೇಕಂದ್ರೆ ಕೋಲಾ ಡ್ರಿಂಕ್ಸ್ ಅಂತ ಹೇಳ್ತೀವಿ ಮುಖ್ಯವಾಗಿ. ಕೋಲಾ ಡ್ರಿಂಕ್ಸ್, ಕೋಕಾ ಕೋಲಾ ಕೇಳಿದ್ರಲ್ಲಿ ಕೋಕಾ ಕೋಲಾ, ಕೋಲಾ ಡ್ರಿಂಕ್ಸ್. ಸೊ ಇದು ಎದ್ರಿದ್ದಪ್ಪ ಅಂದ್ರೆ, ಸೊ ಎಲ್ಲಿ ಯೂಸ್ ಮಾಡ್ತೀವಿ? ಡ್ರಿಂಕ್ಸ್ ಅಲ್ಲಿ ಯೂಸ್ ಮಾಡ್ತೇವೆ, ಪಾನೀಯ ಬೆವರೇಜಸ್. ಮತ್ತು ಚೀವಿಂಗ್ ಗಮ್ ಅಲ್ಲಿ, ಚೀವಿಂಗ್ ಗಮ್ ಅಲ್ಲಿ ಯಾವ್ದು ಯೂಸ್ ಮಾಡ್ತೇವೆ ಅಂದ್ರೆ ಈ ಕೋಲಾ ಮರವನ್ನು ನಾವು ಯೂಸ್ ಮಾಡ್ತೇವೆ. ನೆನ್ಪಿಟ್ಕೊಳ್ರಿ. ಸೊ ಹೀಗಾಗಿ ಆಫ್ರಿಕಾ ಬಹಳ ಬಹಳ ರಿಚ್ ಇದೆ ಅಂತ ಕೂಡ ಹೇಳ್ತೀವಿ ನೋಡ್ರಿ. ರೈಟ್. ಸೊ ಅದಕ್ಕೆ ಅರಣ್ಯ ಸಂಪನ್ಮೂಲದಲ್ಲಿ ಕೂಡ ಇದು ಶ್ರೀಮಂತವಾಗಿರುವಂಥದ್ದು. ರೈಟ್. ತಿಳಿತಾ ಇದೊಂದು ಅರಣ್ಯ ಸಂಪನ್ಮೂಲ. ಓಕೆ. ಸೊ ನಾಳೆ ಕ್ಲಾಸಲ್ಲಿ ಮುಂದಿನದೆಲ್ಲ ಹೇಳೋಣ. ಸೊ ದಿಸ್ ಇಸ್ ಅಬೌಟ್ ಟುಡೇಸ್ ಕ್ಲಾಸ್. ರೈಟ್. ಸೊ ಇದು ಇವತ್ತಿನ ಕ್ಲಾಸು. ಸೊ ಡೀಟೇಲ್ ಆಗಿ ಹೇಳಿದ್ದೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇನ್ನೂ ಹೆಚ್ಚಿನದನ್ನು ಕೂಡ ಹೇಳೋಣ. ರೈಟ್. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಕ್ಲಾಸಲ್ಲಿ ನಮಗೆ ಬರುತ್ತೆ ಇನ್ನೂ ಹೆಚ್ಚಿನದನ್ನು ಹೇಳೋಣ. ಸೊ ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಮುಂದುವರಿನ, ಇನ್ನೊಂದು 5 ನಿಮಿಷ ನೋಡೋಣ. ರೈಟ್. ಸ್ವಲ್ಪ ನೋಡ್ರಿ, ಇನ್ನೊಂದು ಸ್ವಲ್ಪ. ಓಕೆ. ಇದು ಆದ್ಮೇಲೆ ಫ್ರೂಟ್ಸ್, ಏನೇನು ಫ್ರೂಟ್ಸ್ ಬೆಳೀತಾರೆ ಇಲ್ಲಿ? ಫ್ರೂಟ್ಸ್, ಹಣ್ಣುಗಳು. ಓಕೆ. ಹಣ್ಣುಗಳು ತೆಗೆದುಕೊಂಡಾಗ ನೆಕ್ಸ್ಟ್ ಹೇಳೋಣ. ಇದೆಲ್ಲ ಡೀಟೇಲ್ ಆಗಿ ನಾವು ಮುಂದಿನ ಕ್ಲಾಸಲ್ಲಿ ಇನ್ನೂ ಡೀಟೇಲ್ ಆಗಿ ಹೇಳೋಣ. ಸೊ ಡೋಂಟ್ ವರಿ. ಫ್ರೂಟ್ಸ್, ಸಿಟ್ರಸ್ ಫ್ರೂಟ್ಸ್, ಸಿಟ್ರಸ್ ಫ್ರೂಟ್ಸ್ ಅಂತ ಹೇಳ್ತೀವಿ. ರೈಟ್. ಸಿಟ್ರಸ್ ಫ್ರೂಟ್ಸ್ ಎಲ್ಲಿ ಬೆಳೀತಾರಪ್ಪ ಅಂದ್ರೆ, ಸೊ ಮೆಡಿಟರೇನಿಯನ್ ಪ್ರದೇಶದ ಹತ್ತಿರ, ಉತ್ತರ ಭಾಗ ಮೆಡಿಟರೇನಿಯನ್ ಪ್ರದೇಶ, ಆಫ್ರಿಕಾದ ಉತ್ತರ ಭಾಗದಲ್ಲಿ ಮುಖ್ಯವಾಗಿ ಮೆಡಿಟರೇನಿಯನ್ ಪ್ರದೇಶ, ಅಲ್ಜೀರಿಯಾ ದೇಶ ಆಗಿರ್ಬೋದು, ಉತ್ತರದ ಅಲ್ಜೀರಿಯಾ. ರೈಟ್. ಸೊ ಮೊರಾಕ್ಕೋ ಆಗಿರ್ಬೋದು, ಮೊರಾಕ್ಕೋ. ಓಕೆ. ನೆಕ್ಸ್ಟ್ ಟ್ಯುನೀಸಿಯಾ. ಓಕೆ. ಹಾ. ಮತ್ತೆ ನಾವು ಸೊ ಉತ್ತರದ ಲಿಬಿಯಾ ಭಾಗದಲ್ಲಿ, ಓಕೆ, ಮೆಡಿಟರೇನಿಯನ್ ಸಮುದ್ರಕ್ಕೆ ಅಂಟಿಕೊಂಡಿರುವ ಪ್ರದೇಶದಲ್ಲಿ ಅಲ್ಲಿ ಕೂಡ ಬೆಳಿತೀವಿ. ರೈಟ್ ಸರ್. ಸೊ ಯಾವ್ಯಾವುದು ಸಿಟ್ರಸ್ ಫ್ರೂಟ್ಸ್ ಅಂತ ಬಂದಾಗ ಯಾವ್ಯಾವ್ದು ನೋಡೋಣ. ರೈಟ್. ಸೊ ಲೆಮನ್, ಲಿಂಬೆಹಣ್ಣು ಆಗಿರ್ಬೋದು, ಅದು ಕೂಡ ಇದೆ. ಆರೆಂಜ್ ಆಗಿರ್ಬೋದು. ಓಕೆ. ಲಿಂಬೆಹಣ್ಣು, ಆರೆಂಜ್ ವೆರಿ ವೆರಿ ಫೇಮಸ್. ಇವನ್ ಲೈಮ್ ಅಂತೂ ಕೂಡ ಹೇಳ್ತೀವಿ. ಓಕೆ. ಅದ್ರ ಜೊತೆಯಾಗಿ ಮತ್ತೇನು ಬೆಳಿತೀವಿ? ಆಲಿವ್ಸ್ ಕೂಡ ಕಂಡು ಬರುತ್ತೆ. ಆಲಿವ್ ಮರಗಳು. ಓಕೆ. ಸೊ ಈವನ್ ಆಪಲ್ಸ್ ಮೆಡಿಟರೇನಿಯನ್ ಪ್ರದೇಶದಲ್ಲಿ. ಮತ್ತೆ ಪೀಚಸ್ ಹಣ್ಣುಗಳು. ಸೊ ಇವೆಲ್ಲ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ, ಸೊ ಮೆಡಿಟರೇನಿಯನ್ ಪ್ರದೇಶದಲ್ಲಿ ಕಂಡು ಬರುತ್ತೆ. ಈಗ ನೋಡ್ರಿ, ಇದು ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೋಬೇಕು. ಜಾಂಜಿಬಾರ್ ಅಂತ ಹೇಳ್ತೀವಿ ಒಂದು. ಜಾಂಜಿಬಾರ್, ಈ ಜಾಂಜಿಬಾರ್ ಮತ್ತು ಪೆಂಬಾ, ಜಾಂಜಿಬಾರ್ ಮತ್ತು ಪೆಂಬಾ ಇವು ಎರಡು ದ್ವೀಪಗಳು ಎದಕ್ಕೆ ಪ್ರಸಿದ್ಧ ಅಂತ ಕೇಳಿದ್ರೆ, ಜಾಂಜಿಬಾರ್ ಅಂಡ್ ಪೆಂಬಾ ವೆರಿ ಫೇಮಸ್ ಫಾರ್ ವಾಟ್? ರೈಟ್. ಸೊ ಕ್ಲೋವ್ಸ್ ಅಂತ ಹೇಳ್ತೇವೆ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು, ರೈಟ್, ಅತ್ಯಂತ ಹೆಚ್ಚು ಕ್ಲೋವ್ ಅಂತ ಹೇಳ್ತೀವಿ, ಲವಂಗ. ಆಯ್ತಾ? ಕ್ಲೋವ್ ಅಂತ ಹೇಳ್ತಿರಲ್ಲ, ಲವಂಗ. ರೈಟ್. ಅತ್ಯಂತ ಹೆಚ್ಚು ಲವಂಗ ಉತ್ಪಾದನೆ ಮಾಡುವ ಪ್ರದೇಶಗಳು, ರೈಟ್. ಸೊ ಪ್ರದೇಶಗಳು ಅಂತ ಹೇಳ್ತೀವಿ. ಇವೇ ನೋಡ್ರಿ, ಇಷ್ಟು ನೆನ್ಪಿಟ್ಕೊಂಡು. ಜಾಂಜಿಬಾರ್ ಅಂಡ್ ಪೆಂಬಾ, ಜಾಂಜಿಬಾರ್ ವೆರಿ 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 ಫೇಮಸ್ ಅಂತ ಹೇಳ್ತೀವಿ. ವೆರಿ ವೆರಿ ಫೇಮಸ್. ಜಾಂಜಿಬಾರ್ ಅಂಡ್ ಪೆಂಬಾ ವೆರಿ ಫೇಮಸ್ ಅಂತ ಹೇಳ್ತೀವಿ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಲವಂಗ ಉತ್ಪಾದನೆ ಮಾಡುವ ಪ್ರದೇಶಗಳು. ಓಕೆ. ಅತ್ಯಂತ ಹೆಚ್ಚು ಲವಂಗ ಉತ್ಪಾದನೆ ಮಾಡುವ ಪ್ರದೇಶಗಳು ಯಾವಂದ್ರೆ ಜಾಂಜಿಬಾರ್ ಅಂಡ್ ಪೆಂಬಾ. ನಿಮ್ಗೆ ಕೇಳ್ತಿರ್ತಾನೆ ಎಕ್ಸಾಮ್ ಅಲ್ಲಿ ಒಂದೊಂದು ಸಿಂಪಲ್ ಆಗಿ. ಓಕೆ. ನೆಕ್ಸ್ಟ್. ಸೊ ಇದು ಆದ್ಮೇಲೆ ನಮಗೆ ಇಲ್ಲಿ ಕಂಡು ಬರುವಂತ ವನ್ಯಜೀವಿ ಸಂಪನ್ಮೂಲ, ವೈಲ್ಡ್ ಲೈಫ್ ಅಂತ ಹೇಳ್ತೀವಿ. ವನ್ಯಜೀವಿಗಳು ಅಂತ ಹೇಳ್ತೀವಿ. ಸೊ ಬಹಳ ಪ್ರಸಿದ್ಧ, ವನ್ಯಜೀವಿಗಳಿಗೆ ಬಹಳ ಬಹಳ ಪ್ರಸಿದ್ಧವಾಗಿರುವಂಥದ್ದು. ಸೊ ಮುಖ್ಯವಾಗಿ ನೋಡ್ರಿ, ಆಸ್ಟ್ರಿಚ್. ಸೊ ಇದು ಎಲ್ಲಿ ಕಂಡು ಬರುತ್ತೆ? ಕಲಹರಿ ಮರುಭೂಮಿಯಲ್ಲಿ ನಮಗೆ ಕಂಡು ಬರುವುದು ಆಸ್ಟ್ರಿಚ್, ಬಹಳ ಪ್ರಸಿದ್ಧ. ಹಾಗೆ ನೋಡಿ, ಜೀಬ್ರಾ ಆಗಿರ್ಬೋದು. ರೈಟ್. ಮತ್ತೆ ಜಿರಾಫೆ ಅಂತ ಹೇಳ್ತೀವಿ, ಜಿರಾಫೆ. ಸೊ ಇವು ಎಲ್ಲಿ ಕಂಡು ಬರುತ್ತೆ?
ಸವನ್ನ ಪ್ರದೇಶದಲ್ಲಿ ಕಂಡು ಬರುವಂಥದ್ದು ಬಹಳ ಪ್ರಸಿದ್ಧ. ಇವು ಹುಲ್ಲುಗಾವಲು ಪ್ರದೇಶ ಅಂತ ಹೇಳ್ತೀವಿ, ಅದರಲ್ಲಿ ಕಂಡು ಬರುತ್ತೆ. ಓಕೆ, ಈವನ್ ಜಿಂಕೆಗಳಾಗಿರ್ಬೋದು, ಜಿಂಕೆ ಅಂತ ಹೇಳ್ತೀವಿ, ರೈಟ್. ಈವನ್ ಸ್ಟ್ಯಾಗ್ ಅಂತ ಹೇಳ್ತೀವಿ, ಅದು ಕೂಡ ಕಂಡು ಬರುತ್ತೆ, ರೈಟ್. ಸೊ ಇದನ್ನ ನೆನ್ಪಿಟ್ಕೊಳ್ರಿ. ಕಲಾರಿ ಮರುಭೂಮಿಯಲ್ಲಿ ಬಹಳ ಪ್ರಸಿದ್ಧ ಯಾವ್ದಪ್ಪ ಅಂದ್ರೆ ಆಸ್ಟ್ರಿಚ್, ರೈಟ್. ಆಸ್ಟ್ರಿಚ್ ಅಂತ ಹೇಳ್ತೀವಿ, ಒಂದು ದೊಡ್ಡದಾದ ಪಕ್ಷಿ ಯಾವ್ದಪ್ಪ ಅಂದ್ರೆ ಆಸ್ಟ್ರಿಚ್ ಕಂಡು ಬರೋದು ಕಲಾರಿ ಮರುಭೂಮಿಯಲ್ಲಿ. ಓಕೆನಾ? ಸೊ ಇವು ಎಲ್ಲ ಏನಪ್ಪಾ ಅಂದ್ರೆ ಸೊ ಅಲ್ಲಿ ಕಂಡು ಬರುವಂತ ಅನೇಕ ಪ್ರಾಣಿಗಳಿದಾವೆ, ಮುಖ್ಯವಾಗಿವು. ಸರಿ, ಆಮೇಲೆ ಕ್ಯಾಮೆಲ್ ಅಂತ ಹೇಳ್ತೀವಿ, ಒಂಟೆ, ಕ್ಯಾಮೆಲ್. ಸೊ ಒಂಟೆ ಎಲ್ಲಿ ಕಂಡು ಬರುತ್ತೆ? ಮರುಭೂಮಿಯಲ್ಲಿ ಕಂಡು ಬರೋದು. ಸಹರಾ ಮರುಭೂಮಿ ಬಹಳ ಪ್ರಸಿದ್ಧ, ಕ್ಯಾಮಲ್ಗೆ ಬಹಳ ಪ್ರಸಿದ್ಧ ಅಂತ ಹೇಳ್ತೀವಿ, ರೈಟ್. ಇಷ್ಟೆಲ್ಲ ನೆನ್ಪಿಟ್ಕೊಂಡ್ಬಿಡ್ರಿ. ಆಮೇಲೆ ಲಯನ್, ಲಯನ್ ಆಮೇಲೆ ಟೈಗರ್. ಸೊ ಮುಖ್ಯವಾಗಿ ಲಯನ್ ಅಂತ ಹೇಳ್ತೀವಿ, ಲಯನ್ಗೆ ಬಹಳ ಪ್ರಸಿದ್ಧ ನೋಡ್ರಿ. ಸೊ ಲಯನ್ ವೆರಿ ವೆರಿ ಫೇಮಸ್. ಲಯನ್ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಸಿಂಹಗಳಿಗೆ ಬಹಳ ಪ್ರಸಿದ್ಧ ಅಂತ ಹೇಳ್ತೀವಿ, ರೈಟ್. ಸಿಂಹಗಳಿಗೆ ಬಹಳ ಪ್ರಸಿದ್ಧ ಸವನ್ನ ಪ್ರದೇಶ ಅಂತ ಹೇಳ್ತೀವಿ, ಸವನ್ನ. ಈ ಸವನ್ನ ಪ್ರದೇಶ ಎದಕ್ಕೆ ಪ್ರಸಿದ್ಧಪ್ಪ ಅಂದ್ರೆ ಮುಖ್ಯವಾಗಿ ನೀವು ಲಯನ್ ಅನ್ನ ಎಲ್ಲಿ ನೋಡ್ಬೋದು? ಕಿನ್ಯಾ ದೇಶದಲ್ಲಿ ನೋಡ್ಬೋದು. ಕಿನ್ಯಾ ದೇಶದ ನ್ಯಾಷನಲ್ ಪಾರ್ಕ್ಸ್ಗಳಲ್ಲಿ ಕೂಡ ಲಯನ್ಸ್ ಅನ್ನು ನೋಡ್ಬೋದು, ರೈಟ್ ಸರ್. ಅದ್ರ ಜೊತೆಯಾಗಿ ಸೊ ನೀವು ಅಂದ್ರೆ ಸವನ್ನ ಭಾಗ ಅಂತ ಹೇಳುವ ಪ್ರಮುಖವಾಗಿ ಕಿನ್ಯಾ ದೇಶದಲ್ಲಿ ಲಯನ್ ಅನ್ನ ತಾವು ನೋಡ್ಬೋದು, ರೈಟ್. ನಾವು ಕ್ಲಿಯರ್? ವನ್ಯಜೀವಿಗಳಿಗೆ ಬಹಳ ಪ್ರಸಿದ್ಧವಾಗಿರುವಂತ ಸೊ ಯಾವ್ದಪ್ಪ ಅಂದ್ರೆ ಸೊ ಮುಖ್ಯವಾಗಿ ಈ ಸವನ್ನ ಪ್ರದೇಶ ವನ್ಯಜೀವಿಗಳಿಗೆ ಬಹಳ ಬಹಳ ಪ್ರಸಿದ್ಧವಾಗಿರುವಂತದ್ದು, ರೈಟ್. ಓಕೆ, ಸೊ ಅವರ ಸೊ ದಿಸ್ ಇಸ್ ಅಬೌಟ್ ಏನಪ್ಪಾ ಅಂದ್ರೆ ಇದು ಸೊ ಟೂರಿಸಂಗೆ ಬಹಳ ಬಹಳ ಪ್ರಸಿದ್ಧ ಯಾವ್ದಪ್ಪ ಅಂದ್ರೆ ಇವು ಎಲ್ಲ. ಸವನ್ನ ಪ್ರದೇಶ ಏನಪ್ಪಾ ಅಂದ್ರೆ ಟೂರಿಸಂಗೆ, ಪ್ರವಾಸೋದ್ಯಮಕ್ಕೆ ಬಹಳ ಪ್ರಸಿದ್ಧ ಅಂತ ಹೇಳ್ತೀವಿ. ಯಾಕಂದ್ರೆ ಈ ಪ್ರಾಣಿಗಳನ್ನ ಪ್ರವಾಸೋದ್ಯಮಕ್ಕೆ ಸೊ ನೋಡ್ಲಿಕ್ಕೆ ನಾವು ಅಲ್ಲಿಗೆ ಹೋಗ್ತಾ ಇರ್ತೇವೆ. ಪ್ರಪಂಚದಲ್ಲಿ ಎಲ್ಲರೂ ಕೂಡ ವಿಸಿಟ್ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ. ಬಹಳ ಫೇಮಸ್ ಜಿರಾಫೆ ನೋಡ್ಲಿಕ್ಕೆ, ಜೀಬ್ರಾ, ಜಿಂಕೆ, ಆಸ್ಟ್ರಿಚ್, ಮುಖ್ಯವಾಗಿ ಸೊ ಕಿನ್ಯಾ ದೇಶದಲ್ಲಿರುವಂತಹ ನ್ಯಾಷನಲ್ ಪಾರ್ಕ್ಸ್ ಏನಿದೆಯಲ್ಲ ಅವುಗಳನ್ನು ನೋಡ್ಲಿಕ್ಕೆ ಕೂಡ ಹೋಗ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ವನ್ಯಜೀವಿಗಳ ಸಂಪನ್ಮೂಲಗಳು ಕೂಡ ಹೇರಳವಾಗಿ ಕಂಡು ಬರುವಂತದ್ದು, ರೈಟ್. ಓಕೆನಾ? ರೈಟ್ ಸರ್, ತಿಳಿತಲ್ಲ ಇದು? ಓಕೆ, ನೆಕ್ಸ್ಟ್ ಈಗ ಮುಖ್ಯ ಬೆಳೆಗಳಂತ ತೆಗೆದುಕೊಂಡಾಗ ಬೆಳೆಗಳು ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಸೊ ನಾಳೆ ಕ್ಲಾಸ್ ಅಲ್ಲಿ ನಿಮಗೆ ಬೆಳೆಗಳ ಬಗ್ಗೆ ಏನಿದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳೋಣ. ಸೊ ಬೆಳೆ, ಅದ್ರ ಜೊತೆಯಾಗಿ ಅಲ್ಲಿ ಕಂಡು ಬರುವಂತ ಜನರ ಬಗ್ಗೆ ಹೇಳೋಣ. ಇದು ಆದ್ಮೇಲೆ ಸೊ ಮುಖ್ಯವಾಗಿ ಸೊ ನೆಕ್ಸ್ಟ್ ಒಂದೊಂದು ದೇಶದ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡೋಣ. ನೈಜೀರಿಯಾ ದೇಶದ ಬಗ್ಗೆ ಆಗಿರ್ಬೋದು, ಸೌತ್ ಆಫ್ರಿಕಾ ದೇಶ ಆಗಿರ್ಬೋದು, ಈಜಿಪ್ಟ್ ದೇಶ ಆಗಿರ್ಬೋದು, ಈ 3 ದೇಶಗಳ ಬಗ್ಗೆ ನಾವು ಡೀಟೇಲ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡೋಣ. ಸೊ ದಿಸ್ ಇಸ್ ಅಬೌಟ್ ಟುಡೇಸ್ ಕ್ಲಾಸ್. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಎಲ್ಲರಿಗೂ ಧನ್ಯವಾದಗಳು. ರೈಟ್. ಥ್ಯಾಂಕ್ ಯು.